ಎಲ್ಲರೂ ಜೊತೆಯೊಳಗೆ ನಿಂತು ನಂದೇನಾಯಿತು, ನಾನು ಒಂದು ಸ್ವಲ್ಪ ಕಲಾವಿದರನ್ನ ಸೇರಿಸ್ಕೊಂಡು ಹೋದಾಗ ನಂದು ಕ್ಯಾನ್ವಾಸ್ ದೊಡ್ಡದಾಕೋತ ಹೋಯ್ತು. ನನಗಿನ್ನೂ ಒಂದಿಷ್ಟು ಏನೋ ಬೇಕು ಅನ್ನಿಸ್ತು. ಹೊಸ ತಂತ್ರಜ್ಞರು ಇನ್ನೊಂದಿಷ್ಟು ಏನೋ ಬೇಕು ಅಂದ್ಕೊಂಡಂಗೆ ಬಜೆಟ್ ಜಾಸ್ತಿ ಆಗ್ತಾನೆ ಹೋಯ್ತು. ಎಲ್ಲೂ ನನಗೆ ಎಸ್ಪೆಷಲಿ ನನ್ನ ಕ್ರಿಯೇಟಿವಿಟಿ ಇದಕ್ಕೆ ಎಲ್ಲೂ ತೊಂದರೆ ಆಗ್ದಂಗೆ ಅವರು ಬೇರೆ ಬೇರೆ ಜಾಗದೊಳಗೆ, ನಮ್ಮಣ್ಣ ಬಿಜಾಪುರದಾಗ ಇರ್ತಾರೆ, ಗುಪ್ತಾ ಬಳ್ಳಾರಿ ಒಳಗೆ ಇರ್ತಾರೆ, ಇವರು ರಾಮು ಸರ್ ರಾಯಚೂರ್ನಾಗ ಇರ್ತಾರೆ, ಬೇರೆ ಇದ್ರೊಳಗೆ ರಾಜಶೇಖರ್ ಪಾಟೀಲ್ ಸರ್ ಇಲ್ಲೇ ಇರ್ತಾರೆ, ಬಟ್ ಭಾಳ ಬ್ಯುಸಿ ಇರ್ತಾರೆ, ಬಿರಾದರ್ ಮೇಡಮ್ಮು ಇನ್ನೊಂದು ಕಡೆ ಇರ್ತಾರೆ. ಹಿಂಗಾಗಿ ಯಾವುದೇ ಅಲ್ಲಿ ದೂರದಿಂದನೇ ನನಗೆ ಬೆಂಬಲ ಕೊಟ್ಟು ಹತ್ರ ಇಟ್ಕೊಳ್ಳ ಓಕೆ. ಸೊ ಯಾವುದೇ ತೊಂದರೆ ಆಗದಂಗೆ ನನಗೆ ಸಿನಿಮಾ ಮುಗಿಸ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಅಗೇನ್ ಆ್ಯಸ್ ಅ ಪ್ರೊಡ್ಯೂಸರ್ಸ್. ನಾನು ಅವರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ರಾಮು ಸರ್ ಯಾವಾಗಲೂ ಜೋಡಿ ಇದ್ದರು, ಭಾಳ ಧೈರ್ಯ ತುಂಬ್ತಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಒಂದೊಂದು ಮುತ್ತುಗಳನ್ನು ಪೋಣಿಸಿರೋ ರೀತಿಯಲ್ಲಿ ಕಲಾವಿದರನ್ನ ಪೋಣಿಸಿದ್ದೀರಾ, ಹಾಗೆ ಅವ್ರ ಬಗ್ಗೆ ಅಲ್ಲ ನನಗೆ ಕಲಾವಿದರ ಬಗ್ಗೆ ಮಾತಾಡಲ್ಲ, ಸರಿ. ಕಲಾವಿದರ ಬಗ್ಗೆ ನಾನು ನಾನೇ ಮಾತಾಡ್ತೀನಿ. ಅದೇ ಕಲಾವಿದರ ಬಗ್ಗೆ ಅಂದ್ರೆ ನನಗೆ ಮೊದಲು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ರವಿಚಂದ್ರನ್ ಸರ್, ಬಿಕಾಸ್ ದ ಮೊಮೆಂಟ್ ಹಿ ಸೆಡ್ ಯಸ್ ಟು ದ ಸ್ಟೋರಿ ಪ್ರಾಜೆಕ್ಟ್, ದೆನ್ ಇಟ್ ಟುಕ್ ಆಫ್. ಸೊ ಆಮೇಲೆ ನನಗೆ ಒಬ್ಬೊಬ್ಬರು ನಾನು ಮಾತಾಡ್ಕೊಂಡು ಹೋದೆ. ಧನ್ಯ ಮೇಡಮ್, ಐ ಆಮ್ ಥ್ಯಾಂಕ್ಫುಲ್ ಟು ಯು ಧನ್ಯ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಮೇಲೆ ಮೇಘನಾ ಗಾಂವ್ಕರ್ ಭಾಳ ಲಾಸ್ಟಿಗೆ ಬಂದು ಸೇರಿದ್ರು ನನ್ನ ಜೊತೆ. ಲಕ್ಷ್ಮೀ ಗೋಪಾಲ ಸ್ವಾಮಿ ಮೇಡಮ್ಮು, ಕೃಷ್ಣ ಹೆಬ್ಬಾಳ್. ನನಗೆ ಐ ಮೈಟ್ ಫರ್ಗೆಟ್ ಸಮ್. ದಿಗಂತಿದೆ, ಸಾರಿ ನೋಡ್ರಿ ಹಿಂಗೆ ಆಗ್ಬಿಟ್ಟು, ಸಾರಿ ದಿಗಂತ್. ಆ್ಯಕ್ಚುಲಿ ಶುರು ಆಗಿದೆ ಹೌದು, ಐ ಆಮ್ ಸಾರಿ. ನೆನಪಾಗ್ತಾವ, ಸಾರಿ ಗೌಡ್ರ, ಕ್ಷಮಿಸ್ಬೇಕು, ಹೆಸರುಗಳು ನೆನಪು ಹೋಗ್ತಾವ. ಅದಕ್ಕೆ ನನಗೊಂಥರ ಇದಾಗ್ಲಿಕತ್ತದ, ಸ್ಟೇಜ್ ಫಿಯರ್, ಎಕ್ಸೈಟ್ಮೆಂಟು, ಸ್ಟೇಜ್ ಫಿಯರು ಎಲ್ಲ ಒಟ್ಟೊಟ್ಟಿಗೆ. ಸರ್ ಎಂಟ್ರಿ ನೋಡಿದ ತಕ್ಷಣ ಹಂಗೆ. ಆದರೆ ಹಿಟ್ ಮಾಡಿ ರೊಟ್ಟಿ ಮಾಡಿ ತಿಂದುಬಿಡ್ತಾರೆ, ಅದು ಇಡಿಗಳಾದರೆ ಅದು ಸೃಷ್ಟಿಯಾಗುತ್ತೆ ಮೊಳಕೆ ಹೊಡೆದು ಅಂತ ಹೇಳ್ತಾರೆ. ಹಾಗೆ ಸಿನಿಮಾದಲ್ಲಿ ನಮಗೆ ಬಹುತೇಕ ಸಮಯದಲ್ಲಿ ನಮಗೆ ಬರೀ ರೊಟ್ಟಿಯಾಗೋ ಅವಕಾಶ ಮಾತ್ರನೇ ಸಿಗೋದು. ಅಪರೂಪಕ್ಕೇನೋ ಒಂದು ಹೊಸದಾಗಿ ಸೃಷ್ಟಿ ಮಾಡೋ ಅವಕಾಶ ಭಾಳ ಅಪರೂಪ ಸಿಗೋದು. ಈ ಒಂದು ಸಿನಿಮಾದಲ್ಲಿ ಒಂದು ಸಣ್ಣದಾದರೂ ಒಂದು ಅದ್ಭುತವಾದ ರೋಲನ್ನು ಗೆಳೆಯ ಗುರುರಾಜ್ ಕುಲಕರ್ಣಿ ನನಗೆ ಒದಗಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮೊದಲಿಗೆ ಅವ್ರಿಗೆ ಧನ್ಯವಾದ. ಎರಡನೇದಾಗಿ ಡಾಕ್ಟರ್ ರವಿಚಂದ್ರನ್ ಅವ್ರ ಜೊತೆ 4 ದಿನ ಕಳೆಯುವಂತಹ ಒಂದು ಅವಕಾಶ ಸಿಕ್ತು. ಸಾಕಷ್ಟು ವಿಚಾರ ವಿನಿಮಯ ಮಾಡ್ಕೊಳ್ಳೋಕ್ಕೂ ಅಂತ ಒಂದು ಸದವಕಾಶ ಸಿಕ್ತು. ಅದಕ್ಕೋಸ್ಕರ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ಸಿನಿಮಾ ಮಾಡಿದ್ರು ರಿಲೀಸ್ ಆಗೋಕ್ಕೆ 4 ವರ್ಷ ಬೇಕಾಗುತ್ತೆ. ಎಷ್ಟೊಂದು ಸಿನಿಮಾಗಳು ಇನ್ನೂ ರಿಲೀಸ್ ಆಗದೆ ಓಡಾಡ್ತಾ ಇದ್ವಿ. ಅಂಥದ್ರಲ್ಲಿ ಮೊನ್ನೆ ಅಷ್ಟೇ ಡಬ್ಬಿಂಗ್ ಮಾಡಿದ್ವಿ, ಅಷ್ಟರೊಳಗೆ ಸಿನಿಮಾ ರಿಲೀಸು ಮಾಡ್ತಾ ಇದ್ದಾರೆ. ಇದೊಂದು ಅದ್ಭುತವಾದ ಸಾಧನೆ. ಒಂದು ಕಾರ್ಪೊರೇಟ್ ವರ್ಲ್ಡಿಂದ ಬಂದಿರುವಂತಹ ಗುರುರಾಜ್ ಕುಲಕರ್ಣಿ ಅವರಿಗೆ ಮ್ಯಾನೇಜ್ಮೆಂಟ್ ಭಾಳ ಚೆನ್ನಾಗಿ ಗೊತ್ತು, ಮಾರ್ಕೆಟಿಂಗ್ ಮಗಳು ಭಾಳ ಚೆನ್ನಾಗಿ ಗೊತ್ತು. ಹಾಗಾಗಿ ರಿಲಯನ್ಸ್ ಕಂಪ್ನಿ ಅಂತ ಒಂದು ಅದ್ಭುತ ಕಂಪ್ನಿ ಜೊತೆಗೆ ಟೈಅಪ್ ಮಾಡಿಕೊಂಡು ಸಿನಿಮಾನ ಇಷ್ಟು ಬೇಗ ರಿಲೀಸ್ ಮಾಡ್ತಿದ್ದಾರಲ್ಲ, ಅದಕ್ಕೋಸ್ಕರ ಅವ್ರಿಗೆ ನಾನೊಂದು ಅಭಿನಂದನೆ ಸೂಚಿಸಲೇಬೇಕು. ಇದೆಲ್ಲರ ಕೈಲೂ ಸಾಧ್ಯ ಇಲ್ಲ. ಹಾಗಾಗಿ ಸಿನಿಮಾ 24ಕ್ಕೆ ಬರ್ತಾ ಇದೆ, ಪ್ರೇಕ್ಷಕರ ಕೋರ್ಟಿಗೆ ಬರ್ತಾ ಇದೆ, IPL ಮುಗ್ದೋಗುತ್ತೆ. ಹಾಗಾಗಿ ಪ್ರೇಕ್ಷಕರಿಂದ 3 ತಿಂಗಳು ಮನೆಯಲ್ಲಿ ಕೂತು ಮ್ಯಾಚ್ಗಳು ನೋಡಿ ಬೆಟ್ಟಿಂಗ್ ಕಟ್ಕೊಂಡು ಎಲೆಕ್ಷನಲ್ಲಿ ಓಡಾಡೋದು ಅಲ್ಲಿ ಕೆಟ್ಟೋಗಿರುತ್ತೆ. ವೆರಿ ಫಸ್ಟ್ ಸಿನಿಮಾದಿಂದಲೇ ಒಳ್ಳೆ ಜಡ್ಜ್ಮೆಂಟ್ ಸಿಗಲಿ ಅಂತ ಅಂದ್ಬಿಟ್ಟು ಎಲ್ಲರ ಪರವಾಗಿ ಹಾರೈಸ್ತೀನಿ. ಧನ್ಯವಾದಗಳು. ದ ಜಡ್ಜ್ಮೆಂಟ್ ಸಿನಿಮಾ ವೈಯಕ್ತಿಕವಾಗಿ ನನಗೆ ಸ್ವಲ್ಪ ಹೆಚ್ಚಿಗೆ ಆತ್ಮೀಯವಾದಂಥ ಸಿನಿಮಾ. ಐ ವಾಸ್ ಕಮಿಂಗ್ ಔಟ್ ಆಫ್ ಅ ಪರ್ಸನಲ್ ಟ್ರಬಲ್ ಆರ್ ಟ್ರಾಜಿಡಿ. ಬೇರೆ ಯಾರನ್ನಾರು ಹಾಕೊಂಡು ನೀವು ಸಿನಿಮಾ ಮುಂದುವರಿಸಿ ಅಂದಾಗ ಇಲ್ಲ ನೀವೇ ಮಾಡಿ ಅಂತ ಹೇಳಿ ಕಾದು ಅಷ್ಟು ಗೌರವವಾಗಿ ನೋಡಿಕೊಂಡು ಅದಾದಮೇಲೆ ಬಂದಂಥ ನನ್ನ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಜೊತೆಗಿಟ್ಕೊಂಡು ನನ್ನ ಈ ಸಿನಿಮಾದಲ್ಲಿ ಅವರು ಅಭಿನಯಿಸೋದಕ್ಕೆ ಅವಕಾಶ ಮಾಡಿಕೊಟ್ರು, ನಿರ್ದೇಶಕರು ಮತ್ತು ನಿರ್ಮಾಪಕರು. ಅದಕ್ಕೆ ಪ್ರಪ್ರಥಮವಾಗಿ ಅವ್ರಿಗೆ ನನ್ನ ಧನ್ಯವಾದಗಳು. ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಐ ಡ್ರೀಮ್ ಟು ಶೇರ್ ಸ್ಟೇಜ್ ವಿತ್ ರವಿಚಂದ್ರನ್ ಸರ್. ಈಸ್ ಸಚ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಇವಾಗಲೂ ಅಷ್ಟೇ ಲೈವ್ಲಿಯಾಗಿ ಎಷ್ಟು ಇತಿಹಾಸ ಇರುವಂಥ ಸಿನಿಮಾಗಳನ್ನು ಮಾಡಿರೋದವರು. ಹೀ ಸಿಂಪ್ಲಿ ಸಿಟ್ಸ್ ದೇರ್ ಆಸ್ ಅನ್ ಆರ್ಡಿನರಿ ಪರ್ಸನ್, ಶೇರ್ಸ್ ಗುಡ್ ಟೈಮ್ ವಿತ್ ಎವ್ರಿಬಡಿ. ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಟು ಬಿ ಅರೌಂಡ್ ಯು ಸರ್. ಥ್ಯಾಂಕ್ ಯು. Digant, of course, I've been knowing him of late in 2 films. Thank you Digant and all my other co-actors, Das and Sampath and all the other technicians.
ಆ್ಯಸ್ ಐ ಟೋಲ್ಡ್ ಯು, ಈ ಸಿನಿಮಾ ವೈಯಕ್ತಿಕವಾಗಿ ನನಗೆ ತುಂಬ ಮುಖ್ಯವಾದಂಥ ಸಿನಿಮಾ. ಇದರಲ್ಲಿ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಆ ಗಳಿಗೆನಲ್ಲಿ ಮತ್ತೊಮ್ಮೆ ಸಂಪತ್ ಮತ್ತು ಗುರುರಾಜ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ನಮಸ್ಕಾರ. ನಾನೇನೇನು ಮಾತಾಡಬೇಕು ಅಂತಿದ್ನೋ ಅದನ್ನೆಲ್ಲ ನಮ್ಮ ಬಾಸ್ ಮತ್ತು ಕೃಷ್ಣ ಹೆಬ್ಬಾರ್ ಮಾತಾಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಆದರೂ ಕೂಡ ನನ್ನ ಪಾತ್ರದ ಬಗ್ಗೆ ಕೇಳಿರೋದಕ್ಕೆ ಒಂದೆರಡೇ ಮಾತಲ್ಲಿ ಹೇಳಿ ಮುಗಿಸ್ತೀನಿ. ಅದರಲ್ಲಿ ಸರ್ಕಾರಿ ಕೆಲಸದಲ್ಲಿದ್ದು ಲಂಚ ತಗೊಂಡು ಮೋಸ ಮಾಡುವಂಥ ಮಹಾನ್ ಮೋಸಗಾರ ಇನ್ಸ್ಪೆಕ್ಟರ್ ಪಾತ್ರ ಮಾಡಿ ಚೆನ್ನಾಗಿತ್ತು. ತುಂಬ ತಮಾಷೆಯಾಗಿ ಅಲ್ಲಿನ ಸೊಗಡು, ನಮ್ಮ ಕನ್ನಡದ ಉತ್ತರ ಕರ್ನಾಟಕದ ಸೊಗಡನ್ನು ನನಗೆ ತಿದ್ದಿ ಹೇಳಿಕೊಟ್ಟು ಅಲ್ಲಲ್ಲೇ, ಯಾಕಂದರೆ ನಮಗೆ ಬರಲ್ಲ, ನಾವು ಮಂಡ್ಯದವರು, ಹೋಯ್ತದೆ ಬರ್ತದೆ ಅನ್ನೋರು. ಸಡನ್ನಾಗಿ ಉತ್ತರ ಕರ್ನಾಟಕದ ಕನ್ನಡ ಸೊಗಡನ್ನು ಮಾತಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಉತ್ತರ ಕರ್ನಾಟಕದ ಸೊಗಡು ಹೆಂಗೆ ಅಂದರೆ ಅದೊಂಥರ ಲಾಲಿ ಆಡ್ದಂಗೆ, ಅದು ಆ ಸೊಗಡೆ ಅಂತ ಚಂದ, ಆ ಕನ್ನಡದ ಸೊಗಡೆ ಅಷ್ಟು ಚಂದ ಅದು. ಸೊ ಹಾಗಾಗಿ ಸರ್ ನೀವು ಹೇಳಿ ನಿಮ್ನ ಹಂಗೆ ಕಾಪಿ ಪೇಸ್ಟ್ ಮಾಡ್ತೀನಿ ನಾನು ಅಂತ ಹೇಳಿ ಮಾಡಿದೆ. ಆ್ಯಂಡ್ ಡಬ್ಬಿಂಗಲ್ಲಿ ಕೂಡ ಸಪೋರ್ಟ್ ಮಾಡಿದ್ರು. ತುಂಬ ಖುಷಿ ಆಯಿತು ಆ ಪಾತ್ರದ ಬಗ್ಗೆ. ಜೊತೆಗೆ ರವಿ ಸರ್ ಜೊತೆ ಎಲ್ಲರೂ ಹೇಳ್ದಂಗೆ ರವಿ ಸರ್ ಜೊತೆ ಕೆಲಸ ಮಾಡೋದೇ ಒಂದು ಖುಷಿ. ಯಾಕೆಂದರೆ ಅವರು ನಮ್ಮನ್ನೆಲ್ಲ ರೇಗಿಸ್ತಾ ಚುಡಾಯಿಸ್ತಾ ಇಡೀ ಸೆಟ್ನೇ ಲವಲವಿಕೆಯಾಗಿರ್ತಾರೆ ರವಿ ಸರ್. ಯಾಕೆಂದರೆ ಕನಸುಗಾರ, ಕಲರ್ಫುಲ್ ಮ್ಯಾನ್, ನಮ್ಮ ಕನ್ನಡ ಚಿತ್ರರಂಗದ ಅದ್ಭುತ ಮನುಷ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರ ಜೊತೆ ಕೆಲಸ ಮಾಡೋದೊಂದು ನಮ್ಮ ಸೌಭಾಗ್ಯ ಅಂತ ತಿಳ್ಕೊತೀನಿ. ಸೊ ಹಾಗಾಗಿ ಇಷ್ಟು ಜನ ಅಂದರೆ ಈ ಸಿನಿಮಾದಲ್ಲಿ ಕಾಸ್ಟಿಂಗ್ ಮಾಡೋದು ಅದ್ಭುತವಾದ ಕಾಸ್ಟಿಂಗ್ ಮಾಡಿದ್ದಾರೆ ನಮ್ಮ ಗುರುರಾಜ್ ಸರ್. ಆ ಕಾಸ್ಟಿಂಗ್ ಒಳಗಡೆ ನಾನೂ ಇದ್ದೀನಿ, ನನ್ನ ಮಗನೂ ಇದ್ದಾನೆ ಅನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಇನ್ನೇನು ವಿಷಯ ಇಲ್ಲ. ಜೊತೆಗೆ ಥ್ಯಾಂಕ್ ಯು ಸರ್, ನನ್ನ ಮಗನೊಂದು ಪಾತ್ರ ಕೊಟ್ಟಿದ್ದಕ್ಕೆ. ಅದು ನಾನು ಕೇಳ್ಕೊಳ್ಳಿಲ್ಲ, ನೀವೇ ಕರೆದು ಕೊಟ್ಟಿದ್ದೀರ, ಮುಂಚೆನೇ ಹೇಳ್ಬಿಡ್ತೀನಿ. ಯಾಕೆಂದರೆ ಇತ್ತೀಚೆಗೆ ಅದೇನೋ ನೆಪೋಟಿಸಮ್ ಅಂತಾರೆ, ಎಲ್ಲರೂ ಹೇಳ್ತಿರ್ತಾರೆ ಅವ್ರವ್ರ ಮಕ್ಕಳನ್ನೇ ಬೆಳೆಸ್ತಾರೆ, ಬೇರೆಯವ್ರ ಮಕ್ಕಳನ್ನ ಬೆಳೆಸ್ತಾರೆ ಅಂತೆಲ್ಲ ಹೇಳ್ಬಿಡ್ತಾರೆ. ಸೊ ನೀವೇ ಕರೆದು ಕೊಟ್ಟಿರೋದು. ಸೊ ಎಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ, ದಯವಿಟ್ಟು ಇದನ್ನು ಹಾಕಿ. ಇದು ಅವರೇ ಕರೆದು ಇಂಟ್ರೆಸ್ಟಿಂದ ನಿನ್ನ ಮಗನಿಗೆ ನಾನೊಂದು ಪಾತ್ರ ಮಾಡಿಸ್ಬೇಕು ಅಂತ ಕರೆದು ಮಾಡಿಸಿದ್ದಾರೆ. ಸೊ ಹಾಗಾಗಿ ಎಲ್ಲರ ಮುಂದೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಅದು ಥ್ಯಾಂಕ್ ಯು ಸರ್. ನೀವು ಹೇಳ್ತಿದ್ರಿ, ನಾವು ಅವನ್ನ ಮನೇಲಿ ತುಂಬ ಬೈತಿದ್ವಿ, ದಡ್ಡ ಪೆದ್ದ ಹಂಗೆ ಅಂತ. ಮೊನ್ನೆ ಒಂದು ಜಡ್ಜ್ಮೆಂಟಲ್ ಡೇ ಇತ್ತು, SSLC 93% ತೊಗೊಂಡು ಪಾಸಾಗಿದೆ. ಸೊ ನೀವು ಹೇಳಿದ್ರೆ ರೈಟ್ ಅಂತ ಆಯ್ತು ಅಲ್ಲಿಗೆ. ಸೊ ಖುಷಿ ಆಯಿತು. ಅದಕ್ಕೆ ಇವತ್ತು ಈ ಮಾತು ಹೇಳೋಣ ಸರ್. ನಮ್ಮ ಮನೇಲೆಲ್ಲ ಬೈತಿದ್ವಿ, ಪೆದ್ದ ದಡ್ಡ ಏನು ಸುಮ್ಮನೆ ಏನು ಅಂತ. ಬಟ್ ಒಳಗಡೆ ಬೇರೆ ಇದ್ದ ಅವನು. ನೀವು ಹೇಳ್ತೀರಿ ಇಲ್ಲ ಅವ್ನು ಭಾಳ ಇದಾಗಿದ್ದಾನೆ ಅಂತ. ಸೊ 93% ಅಂತ ಬಂದಮೇಲಿಂದ ನಂಬಿಕೆ ಬಂತು ಸರ್. ಸೊ ಅವನಿಗೆ ಸೊ ಹಾಗಾಗಿ ನಂಜನಗೂಡಿಗೆ ಮುಂಚೆನೇ ಅರಕೆ ಕಟ್ಟಿ ಹಿಂಗಾಗಲಿ ಅಂತ ಹೇಳಿ ಇದು ಮಾಡಿದ್ವಿ. ಇವತ್ತು ಬರಲ್ಲ ಅನ್ಕೋತಿದ್ದ, ತಲೆಯಲ್ಲಿ ಕೂದಲಿದ್ದ, ನಾನು ಬರಲ್ಲ ಅಂತಿದ್ದ. ಡೈರೆಕ್ಟ್ರು ಹಂಗೆ ಬಂದಿದ್ದಾರೆ, ನಿಮ್ದೊಂದು ಕ್ಯಾಪ್ ಕೊಟ್ಬಿಡಿ ಸರ್ ಆಮೇಲೆ. ಓಕೆ, ಥ್ಯಾಂಕ್ ಯು. ಇಷ್ಟು ನನ್ನ ಮಾತು ಮುಗಿಸ್ತೀನಿ. ಸಾರಿ, ವಾಯ್ಸ್ ಸರಿ ಇಲ್ಲ, ಗಂಟೆ ಕೆಟ್ಟಿದೆ, ಸಾಕು. ಥ್ಯಾಂಕ್ ಯು. ಡೈರೆಕ್ಟರ್ ಕ್ಯಾಪನ್ನು ಲಂಚದಲ್ಲಿ ಕೇಳಿದ್ರಿ, ಒಂದು 5 ನಿಮಿಷ ಅದನ್ನು ಫ್ರೀ ಬೇಕು ನಿಮಗೆ. ಫಸ್ಟ್ ಆಫ್ ಆಲ್ ಗುರುರಾಜ್ ಸರ್ ಥ್ಯಾಂಕ್ ಯು. ಎಸ್, ಆಮೇಲೆ ಸೆಟ್ಟಲ್ಲಿ ಫಸ್ಟ್ ಡೇ ನನಗೆ ಭಯ ಆಗ್ತಿತ್ತು. ಯಾಕಂದರೆ ಗುರು ಶಿಷ್ಯರು ಥರ ನನ್ನ ಫ್ರೆಂಡ್ಸ್ ಥರ ಯಾರೂ ಇರಲಿಲ್ಲ. ಆ್ಯಂಡ್ ಮೇಘ್ನಾ ಅಕ್ಕ ಮೈ ಸೇವಿಯರ್, ಶಿ ವಾಸ್ ಮೈ ಬೆಸ್ಟ್ ಫ್ರೆಂಡ್ ಸೆಟ್ಟಲ್ಲಿ. ನಾವಿಬ್ಬರು ಜೊತೆಗೆ ಟೀಸ್ ಮಾಡಿಕೊಂಡು, ನಾನು ಮೇಘ್ನಾ ಅಕ್ಕಗೆ ಅಮ್ಮ ಕ್ಯಾರೆಕ್ಟರ್ ನೀನು ಹಂಗಿರ್ಬೇಕು ಅಂತ ಟೀಸ್ ಮಾಡ್ಕೊಂಡೆಲ್ಲ ಇದ್ದೆ. ಆಮೇಲೆ ರವಿ ಸರ್ ಕೂಡ ಫಸ್ಟ್ ಡೇ ಭಯ ಆಗ್ತಿತ್ತು. ಆಮೇಲೆ ಅವರು ಫ್ರೆಂಡ್ಲಿಯಾಗಿ ಮಾತಾಡ್ಸ್ಕೊಂಡು ಆಮೇಲೆ 2-3 ಡೇಸ್ ಆದಮೇಲೆ ನಾರ್ಮಲ್ ಆಗಿತ್ತು. ಸೊ ಥ್ಯಾಂಕ್ ಯು. ನಾನು ರಂಗಾಯಣ ರಘು ಸರ್ ಮಿಸ್ಸಸ್ ಮತ್ತು ದಿಗಂತ್ ಅವರ ಅಮ್ಮನ ಪಾತ್ರ ಮಾಡಿದ್ದೀನಿ. ಏನು ಹೇಳೋದು, ನನಗೆ ಇಂಥ ಪಳಗಿದ ಆರ್ಟಿಸ್ಟ್ಗಳ ಜೊತೆಗೆ ಅಭಿನಯಿಸೋದಕ್ಕೊಂದು ಅವಕಾಶ ಸಿಕ್ಕಿದ್ದೆ ಒಂದು ದೊಡ್ಡ ಏನಂತ ಹೇಳ್ತೀನಿ, ನಂದು ಲಕ್ ಅಂತ ಹೇಳ್ತೀನಿ. ಅದಕ್ಕೆ ಡೈರೆಕ್ಟರ್ ಸರ್ಗೆ ಮತ್ತು ಪ್ರೊಡ್ಯೂಸರ್ಸ್ಗೆಲ್ಲ ನನ್ನ ಥ್ಯಾಂಕ್ಸ್ ಹೇಳ್ತೀನಿ. ಸಿನಿಮಾ ಶೂಟಿಂಗಲ್ಲಿ ಬಹಳ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಎಸ್ಪೆಷಲಿ ಕೋರ್ಟ್ ಸೀನ್ಸ್ ಬಂದಾಗ ರವಿ ಸರ್ ಅವರ ಅಭಿನಯ ಆಗೋ ತನಕ ಆ್ಯಕ್ಷನ್ ಅಂದ ತಕ್ಷಣ ಅವರು ಸ್ಕ್ರಿಪ್ಟಲ್ಲಿ ಏನಿದೆಯೋ ಅದು ಮಾಡ್ತಾಯಿದ್ರು. ಆಮೇಲೆ ಕಟ್ ಅಂದ ತಕ್ಷಣ ಅವ್ರದ್ದು ಡೈಲಾಗ್ಸ್ ಇರ್ತಾಯಿತ್ತು, ಎಲ್ಲರೂ ನಗ್ತಾಯಿದ್ವಿ. ಇಟ್ ವಾಸ್ ತುಂಬ ಎಂಜಾಯ್ ಮಾಡಿದ್ವಿ ಶೂಟಿಂಗ್ ಟೈಮ್ನಲ್ಲಿ.
ನಂದು ಮೋಸ್ಟ್ಲಿ ಅಳೋ ಪಾತ್ರನೇ ಇತ್ತು. ಸೊ ಹಾಗಾಗಿ ಇದು ಒಂದು ಒಳ್ಳೆ ಡೈವರ್ಷನ್ ಸಿಗ್ತಾಯಿತ್ತು ನನಗೆ, ನಗೋದಕ್ಕೆ ಒಂದು ಚಾನ್ಸ್ ಸಿಗ್ತಾಯಿತ್ತು. ಸೊ ಪ್ಲಸ್ ಇದರಲ್ಲಿ ಈ ಸಿನಿಮಾದಲ್ಲಿ ಬಹಳ ಫೇಮಸ್ ಕಲಾವಿದರಿದ್ದಾರೆ, ತುಂಬ ವರ್ಷ ಪಳಗಿದ ಕಲಾವಿದರಿದ್ದಾರೆ. ಸೊ ಅವ್ರ ಜೊತೆಗೆ ನನ್ನನ್ನು ಸೇರಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಗುಡ್ ಈವ್ನಿಂಗ್ ಎವ್ರಿ ಒನ್. ಫಸ್ಟ್ ಥ್ಯಾಂಕ್ ಯು ಟು ಗುರುರಾಜ್ ಸರ್ ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ನಾನು ಈ ಮೂವಿಯಲ್ಲಿ ರವಿ ಸರ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಲಾಯರ್ ಪಾತ್ರ ಮಾಡ್ತಾ ಇದ್ದೀನಿ. ರವಿ ಸರ್ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು, ತುಂಬ ಕಲಿಯೋದಿತ್ತು, ತುಂಬ ಫನ್ ಇತ್ತು ಶೂಟಿಂಗ್ ಸೆಟ್ಟಲ್ಲಿ. ಮತ್ತು ಎಲ್ಲ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿ ನನಗೆ ತುಂಬ ಖುಷಿ ಆಯಿತು. ಆ್ಯಸ್ ಅ ನ್ಯೂ ಕಮರ್ ಇಟ್ ವಾಸ್ ಅ ವಾರ್ಮ್ ವೆಲ್ಕಮ್ ಫಾರ್ ಮೀ. ಸೊ ತುಂಬ ಲೈವ್ಲಿ ಆಗಿತ್ತು. ಎಂಟೈರ್ ಟೀಮ್ಗೆ ತುಂಬ ಥ್ಯಾಂಕ್ ಯು, ಧನ್ಯವಾದಗಳು. ವೆರಿ ಮಚ್. ನನಗೆ ಎಷ್ಟು ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಿಂತು ಅಭ್ಯಾಸ ಇಲ್ಲ. ಐ ಥಿಂಕ್ ಐ ಆಮ್ ಕಮಿಂಗ್ ಫಾರ್ ದ ಫಸ್ಟ್ ಟೈಮ್ ಫಾರ್ ದ ಸ್ಟೇಜ್. ಐ ಬಿಕೇಮ್ ಆನ್ ಆ್ಯಕ್ಟರ್ ಜಸ್ಟ್ a year back accidentally. ಥ್ಯಾಂಕ್ ಯು ಕುಲ್ಕರ್ಣಿ ಸರ್, ನಾನು ರೆಕಗ್ನೈಸ್ ಮಾಡಿ ಇವ್ರ ಜೊತೆ ನನ್ನನ್ನು ಇಲ್ಲಿ ಸ್ಟೇಜಲ್ಲಿ ನಿಲ್ಲಿಸಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ನಾನು ಅನ್ಫಾರ್ಚುನೇಟ್ಲಿ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ, ಐ ಡಿಂಟ್ ಹ್ಯಾವ್ ಆಪರ್ಚುನಿಟಿ ಟು ವರ್ಕ್ ವಿತ್ ಆಲ್ ಆಫ್ ಯು. ಬಟ್ ರವಿಚಂದ್ರ ಸರ್ ಮೂವಿಯಲ್ಲಿ ನಾನು ವರ್ಕ್ ಮಾಡ್ತಿದ್ದೇನೆ ಅಂತೇಳಿ ಒಂದು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಒಂದು ಹಾಕಿದ್ದೀನಿ. ಸೊ ಎನಿವೇ ಥ್ಯಾಂಕ್ ಯು ವೆರಿ ಮಚ್. ಐ ಹೋಪ್ I have some future in Kannada industry here, and thanks for supporting me, sir. He was the one who was with me and supporting me. Thank you, Kulkarni sir, and all the best to the movie. Navella kaita idvi 24th May. One day prior is my birthday, so I thought I'll celebrate my birthday with my movie. Thank you very much. Thank you. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಈ ಜಾನರೇ ಅಪರೂಪ. ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಇದು ಜಾಸ್ತಿ ಮಾಡ್ತಾರೆ, ನಮ್ಮ ಕನ್ನಡದಲ್ಲಿ ಕಮ್ಮಿ. ಸೊ ಅಂಥದ್ರಲ್ಲಿ ಕೋರ್ಟ್ ರೂಮ್ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳಿಂದ ಇರೋಂಥ ಒಂದು ಫಿಲ್ಮ್ ಆಗಿರುತ್ತೆ. ಬಟ್ ಇಷ್ಟು ಒಳ್ಳೆ ಸ್ಟಾರ್ ಕ್ಯಾಸ್ಟ್ನ ನೀವು ತಂದು ಮಾಡಿರೋದಿದೆಯಲ್ಲ ಸರ್, ಫಸ್ಟು ನಿಮಗೆ ನಾನು ಹ್ಯಾಟ್ಸ್ ಆಫ್ ಹೇಳಬೇಕು. ಇಷ್ಟು ಜನನ ಸೇರಿಸಿದ್ದೀರಾ, ಇಷ್ಟು ಚೆನ್ನಾಗೇ ಮಾಡಿದ್ದೀರಾ. ಸೊ ಖಂಡಿತ ನಿಮ್ಮ ಸ್ಟಾರ್ ಕ್ಯಾಸ್ಟಲ್ಲೇ ನೀವು ಗೆದ್ದಿದ್ದೀರಾ. ಯಾರ್ಯಾರಿಗೆ ಯಾವ್ಯಾವ ಪಾತ್ರ ಕೊಡಬೇಕು ಅನ್ನೋದು ತುಂಬ ಚೆನ್ನಾಗೇ ಆಯ್ಕೆ ಮಾಡಿದ್ದೀರಾ ಸರ್. ಎಸ್ಪೆಷಲಿ ರವಿ ಸರ್ಗೆ ಲಾಯರ್ ಆಗಿ ಭಾಳ ಚೆನ್ನಾಗಿ ಅವರು ಸೂಟ್ ಆಗ್ತಾರೆ. ಯುದ್ಧಕಾಂಡ ಇಂದನೂ ಅದು ಆಗಿ ಬಂದಿರೋಂಥದ್ದು. ಆಮೇಲೆ ದಿಗಂತ್ ಅವರು, ನಮ್ಮ ದೂತ್ಪೇಡ ದಿಗಂತ್ ಅಂತ ನಮಗೆ ನಾವು ಏನು ಅಂತೀವಿ, ಅವರು ಭಾಳ ಅಪರೂಪ ಸಿನಿಮಾಗಳು ಮಾಡೋದು, ಆಯ್ಕೆಗಳು ಇವಾಗ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮೇಘನಾ ಅವರು, ಲಕ್ಷ್ಮೀ ಮೇಡಮ್ ಅವರು, ಸೊ ಎಲ್ಲ ಈಗ ಧನ್ಯ ಅವರು ಇದ್ದಾರೆ. ಸೊ ಎಲ್ಲ ಇಷ್ಟು ಜನ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇಟ್ಕೊಂಡು ಈ ಸಿನಿಮಾನ ಮಾಡ್ತಾಯಿದ್ದೀರಾ. ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ನಿಮ್ಮ ಇಡೀ ತಂಡಕ್ಕೆ ನಾನು ಶುಭ ಹಾರೈಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಕತೆ ಅನ್ನೋದು ಯಾವತ್ತೂ ಒಂದು ಸಣ್ಣ ಐಡಿಯಾದಿಂದ ಸ್ಟಾರ್ಟ್ ಆಗುತ್ತೆ. ಅದರ ಬೆಳವಣಿಗೆ ಅನ್ನೋದೇ ಒಂದು ರಿಸರ್ಚ್. ಬಟ್ ಇಲ್ಲಿ ನಾವು ಡೈರೆಕ್ಟರ್ ಜೊತೆ ಕೂತು ಒಂದು ಕಥೆಯ ಎಳೆಯನ್ನು ಅದನ್ನು ವಿಸ್ತಾರ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಒಂದು ಪಾಯಿಂಟ್ ಅನಿಸಿದ್ದು, ನಾವೇನು ಕಾನೂನು ಅನ್ನೋ ಒಂದು ವಿಚಾರ ತೊಗೊಂಡಿದ್ದೀವಲ್ಲ, ಇಲ್ಲಿ ಒಂದು ಅಥೆಂಟಿಕ್ ಆಗಿ ಇರಬೇಕು. ಪ್ರತಿಯೊಂದು ವಿಚಾರನೂ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಏನು ಮಾತಾಡ್ತಾರೋ ಅದಕ್ಕೆ ಒಂದು ರೆಫರೆನ್ಸು ಅಥವಾ ನಾವೇನು ಬರಿತೀವೋ ಅದು ಅಥೆಂಟಿಕ್ ಆಗಿರಬೇಕು ಅಂತ. ಸೊ ಪ್ರತಿಯೊಂದು ಕೇಸ್ ರೆಫರೆನ್ಸು, ಸುಪ್ರೀಂ ಕೋರ್ಟ್ ಕೇಸ್ಗಳ ರೆಫರೆನ್ಸ್ ತಗೊಂಡು, ಉದಾಹರಣೆಗೆ ಇದೊಂದು ಒಂದು ಕೇಸ್ ಇತ್ತಲ್ಲ, ಇದನ್ನೇ ಒಂದು ಡೆಲ್ಲಿನಲ್ಲಿ ಒಂದು ಪ್ರಿಯದರ್ಶಿನಿ ಮಟ್ಟು ಅಂತೇಳಿ ಒಂದು ಫೇಮಸ್ ಕೇಸ್ ಇತ್ತು, ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಈ ಒಂದು ಕಥೆಯ ಒಂದು ಕೇಸ್ನ ಆಧಾರವಾಗಿ ಇಟ್ಕೊಂಡ್ವಿ. ಅದೇ ಥರ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಪಾಯಿಂಟ್ಗಳನ್ನು ನಾವು ಬೇರೆ ಬೇರೆ ಕೇಸ್ಗಳ ರೆಫರೆನ್ಸ್ ತಗೊಂಡು ಅದನ್ನು ನಮ್ಮ ರವಿ ಸರ್ ಅವರ ಮುಖಾಂತರ ಹೇಳಿಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ರಿಸರ್ಚ್ ಅನ್ನೋದು ಈ ಒಂದು ಸಿನಿಮಾದ ಒಂದು ಅವಿಭಾಜ್ಯ ಅಂಗ ಅನ್ನೋದು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಹೊಸ ರೀತಿಯ ಸಿನಿಮಾ, ಹೊಸಬರ ಸಿನಿಮಾ ಅಂತೂ ಅಲ್ಲ, ಹೊಸ ರೀತಿಯ ಸಿನಿಮಾ ಅನ್ನೋದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವಿಷಯ ಅಂತಂದರೆ ಈಗ ತಾನೇ ಸೆನ್ಸಾರ್ ಆಯಿತು ಸಿನಿಮಾ, UA ಸರ್ಟಿಫಿಕೇಟ್ ಬಂದಿದೆ ವಿತೌಟ್ ಕಟ್ಸ್. ಸೊ ಸಿನಿಮಾ ಚೆನ್ನಾಗಿ ಬಂದಿದೆ. ಮಿಕ್ಕಿದ ಬೇರೆ ದಾಸ್ ಮಾತಾಡ್ತಾರೆ. ನಮಸ್ಕಾರ. ತುಂಬ ಸಂತೋಷ ಈ ಸಿನಿಮಾ ಮಾಡಿದ್ದಕ್ಕೆ. ಯಾಕೆಂದರೆ ಈ ಸಿನಿಮಾದ ಬರೀ ಕೋರ್ಟ್ಸಿ ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿ ಕಲರ್ ಬಂದೇ ನನಗೆ. ಕೋರ್ಟು ಆಮೇಲೆ ಕಲರ್ ಬಂದು ಇವಮ್ಮ ಬಂದಮೇಲೆ
ಲಕ್ಷ್ಮೀ ಬಂಗಾರ. ತುಂಬ ಸಂತೋಷ ಐತೆ ಸಿನಿಮಾ ಮಾಡೋಕ್ಕೆ. ಪ್ರೊಡ್ಯೂಸರು, ನಮ್ಮ ಡೈರೆಕ್ಟ್ರು ತುಂಬ ಹ್ಯಾಪಿಯಾಗಿ ಹೇಳ್ತಾರೆ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಖುಷಿ. ಇದು ಒಂದು ಅವರು ತುಂಬ ಚೆನ್ನಾಗಿರಬೇಕು ಅದಕ್ಕೆ ಅಷ್ಟೇ ಇರ್ತಾರೆ. ತುಂಬ ತುಂಬ ಥ್ಯಾಂಕ್ಸ್. ಎಲ್ರಿಗೂ ನಮಸ್ತೆ. ಕುಲಕರ್ಣಿ ಅವ್ರ ಟೀಮ್ಗೆ ಭಾಳ ಒಳ್ಳೆಯದಾಗಲಿ. ಭಾಳ ಬುದ್ಧಿವಂತ ಟೀಮ್ ಇದ್ದಾರೆ ಅಷ್ಟು ಜನನೂ ಕೂಡ. ರವಿ ಸಾರು ಮಾಡಿರೋವಂಥದ್ದು ಅಂದರೆ ಬ್ಲ್ಯಾಕ್ ಕೋಟ್ ಹಾಕೊಂಡಿರೋಂಥ ಸಿನಿಮಾ ಆಲ್ಮೋಸ್ಟ್ ಎಲ್ಲನೂ ಹಿಟ್ಟಾಗಿದೆ. ಈ ಪಿಕ್ಚರ್ ಹಿಟ್ಟಾಗಲಿ. 24th ರಿಲೀಸ್ ಆಗ್ತಾ ಇದೆ. ಮಾಧ್ಯಮದ ಎಲ್ಲ ಸ್ನೇಹಿತರುಗಳು ಒಂದು ಒಳ್ಳೆ ರೀತಿ ಪ್ರಚಾರ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. So happy, thank you so much. I am so happy to associate with the cinema. So Kulkarni sir has given me this opportunity. So we are going to release the cinema and looking forward to that thing. Thank you so much, sir. We are blessed. So, sorry. Yeah. So we are looking to release the cinema across India. That's what we have planned it out. So we will be releasing in Karnataka as well as other important Kannada pockets where the cinema goes straight in Kannada language. So we are looking Bombay, Pune and some cities like that, along with the south cities like Chennai, Hyderabad. So we will be going all these places. Thank you so much. ಫಸ್ಟ್ ಆಫ್ ಆಲ್ ರವಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ನಾನು ಈ ಸ್ಟೋರಿ ಹೇಳುವಾಗ ಗುರುರಾಜ್ ಕುಲಕರ್ಣಿ ಸರ್ ನಮ್ಮನ್ನು ಕರ್ಕೊಂಡು ಹೋಗಿದ್ರು ರವಿ ಸರ್ ಅವ್ರ ಮನೆಗೆ. ಸೊ ಇದೇ ಈ ಸ್ಟೋರಿ ಇವ್ರು ಹೇಳಿದ್ದು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಏನೋ ಹೇಳಿದರು. ರವಿ ಸರ್ ಭಾಳ ಇಷ್ಟಪಟ್ಟು ಅವತ್ತು ಓಕೆ ಅಂತಂದರು. ಸೊ ಇವತ್ತು ಟೀಸರ್ ನೋಡಿದೆ. ಯುದ್ಧಕಾಂಡ ಸಿನಿಮಾದಲ್ಲಿ ಎಲ್ಲ ಪೀಸ್ ಅಂತ ರವಿ ಸರ್ ಅದು ಎಲ್ಲ ಕೋರ್ಟಲ್ಲಿ ಬಿಸಾಕೋದು ಇದೆಲ್ಲ ನೋಡಿದ್ದು ಒಂದು ನೆನಪು ಮತ್ತೆ ಬಂತು. ಅದಾದಮೇಲೆ ಈಗಲೇ ಮಾಡಿದ್ದಾರೆ ಅನಿಸುತ್ತೆ. ಭಾಳ ಚೆನ್ನಾಗಿದೆ. ಸೊ ಹಾಗೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಹಾಕ್ಕೊಂಡಿದ್ದಾರೆ. ಈ ಸಿನಿಮಾಗೆ ಆಲ್ ದ ಬೆಸ್ಟ್. ಸೊ ಈಗ IPL ಎಲ್ಲ ಆದಮೇಲೆ ಒಳ್ಳೆ ಟೈಮ್ ನೋಡಿ ರಿಲೀಸ್ ಮಾಡ್ತಿದ್ದಾರೆ ನಮ್ಮ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ಸ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ಹಂಗೆ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಪಾತ್ರದ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ಸೊ ಪಾತ್ರದ ಬಗ್ಗೆ ನಾನು ಕೇಳಕ್ಕೆ ಹೋಗಬೇಡಿ. ನಮ್ಮ ಟ್ರೇಲರ್ ಬಗ್ಗೆ ಹೇಳೋದಿದ್ರೆ ಇದೇ ಮೊದಲನೇ ಸತಿ ನಾನು ನೋಡ್ತಾ ಇರೋದು. ನಿಜ ಹೇಳಬೇಕು ಅಂದರೆ ಗುರು ಸರ್ ನನಗೇನು ಹೇಳಿರಲಿಲ್ಲ ನಮ್ಮ ಸಿನಿಮಾ ಬಗ್ಗೆ. ಯಾಕೆಂದರೆ ಅವ್ರಿಗೆ ಇಂಪಲ್ಸಿವ್ ರಿಯಾಕ್ಷನ್ಸ್ ಬೇಕಿತ್ತು. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ನನ್ನನ್ನು ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ. ರವಿ ಸರ್ ಜೊತೆಗೆ ಆ್ಯಕ್ಟ್ ಮಾಡಿದ್ದು ದಿಗಂತ್ ಅವ್ರ ಜೊತೆ ಲಕ್ಷ್ಮಿ ಮ್ಯಾಮ್ ಸಾರಿ ಕನ್ಫ್ಯೂಸ್ ಆಯಿತು. ಮೇಘ್ನಾ ಅವರು, ಲಕ್ಷ್ಮಿ ಮ್ಯಾಮ್, ರಂಗಾಯಣ ರಘು ಸರ್, ರೇಖಾ ಮ್ಯಾಮ್ ಎಲ್ಲರ ಜೊತೆಗೆ ಕೆಲಸ ಮಾಡಿ ನನಗೆ ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ನಾ ಕೇಳ್ಕೊಳ್ಳೋದೊಂದೇ, ನಮ್ಮ ಸಿನಿಮಾ ಗೆಲ್ಲಿ ಮತ್ತು RCB ಕಪ್ ವಿನ್ ಆಗಲಿ. ಓಕೆ, ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದ ಬಗ್ಗೆ ನನಗೆ ಅಂದರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಕುಲಕರ್ಣಿ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಬಹುಶಃ ತಪ್ಪೋಗಿರೋದೇನೋ ಜಸ್ಟಲ್ಲಿ ಮಿಸ್ ಆಯಿತು. ನನಗೆ ಕತೆ ಹೇಳಿದ್ರು, ನನಗೆ ಕತೆ ಇಷ್ಟ ಆಗಿತ್ತು. ಆಮೇಲೆ ಬಹುಶಃ ನಾನು ಫೋನ್ ಎತ್ತಿರಲ್ವೋ ಅಥವಾ ಅವ್ರು ನನ್ನ ಕಮ್ಯುನಿಕೇಟ್ ಮಾಡೋದು ಮಿಸ್ ಆಯಿತು ಏನೋ ಗೊತ್ತಾಗಿಲ್ಲ. ಆಲ್ಮೋಸ್ಟ್ ತಪ್ಪೋಗಿರೋದು ನನ್ನ ಚೈಲ್ಡ್ಹುಡ್ ಹೀರೋ ರವಿಚಂದ್ರನ್ ಸರ್ ಜೊತೆ ಆ್ಯಕ್ಟಿಂಗ್ ಅವಕಾಶ ನನಗೆ ಮಿಸ್ ಆಗಿರೋದು. ಸೊ ಅದು ಆಗಲಿಲ್ಲ. ನಿಜವಾಗ್ಲೂ ನನಗೆ ಇವಾಗ ಟ್ರೇಲರ್ ನೋಡಿದಾಗ ನನಗೆ ಖುಷಿ ಆಯಿತು. ಈ ಥರ ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರಧಾರಿ ಆಗಿ ಭಾಗವಹಿಸಿದ್ದೀನಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೇನು ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ನನಗಂತೂ ತುಂಬ ಸಂತೋಷ ಇದೆ. ಈ ಮೂವಿ ಮೇಲೆ ಭರವಸೆ ಇದೆ. ಸೊ ಈ ಸಿನಿಮಾ ಗೆಲ್ಲಿ, ನಮ್ಮ ಕನ್ನಡ ಸಿನಿಮಾಗಳ ಗೆಲ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಾಗಿ ಸಿನಿಮಾದಲ್ಲಿ ಇದು ಕಂಪೋಸಿಷನ್ನು, ಇದು ಅಪೋಸಿಷನ್. ನೀವು ಒಳ್ಳೆ ಹೊರಟು ಸೇರಿಸ್ಬಿಟ್ಟು ಅರ್ಥ ಬೇರೆ ಬರುತ್ತೆ ಅಲ್ವಾ? ಆದರೂ ದಾಸ್ ಸರ್ ಈಗ ಖುಷಿಯಾಗಿರ್ತಾರೆ, ಕಲರ್ಫುಲ್ ಆಗಿದೆ ಫ್ರೇಮ್ ಅಂತ. ಅಲ್ಲ, ಅವರು ನೋಡಿದ ಈ ಕಲರ್ ಒಂದೇ ತಾನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೊದಲೇದಾಗಿ ಮೇಘ್ನಾ ಮ್ಯಾಮ್. ನಮಸ್ಕಾರ ಎಲ್ರಿಗೂ. ಆವಾಗಲೇ ನಾನು ತಲೆಯಲ್ಲಿ ಒಂದು ಜೋಕ್ ಕೊಡ್ತಾ ಇತ್ತು, ಹೇಳ್ಬಿಡ್ತೀನಿ ಫಸ್ಟೇನೆ. ಎಲ್ಲ ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳು. ನಗ್ಬೇಕು ಪ್ಲೀಸ್, ನಗ್ಬೇಕು ಎಲ್ಲರೂ. ಸರ್ ಆ್ಯಕ್ಚುಲಿ ಹೌದು, ಗುರು ಸರ್ ನಿಮಗೆ ಧನ್ಯವಾದಗಳು ಹೇಳಬೇಕು. ನಿಮ್ಗೆ ಗೊತ್ತು, ಈ ಇಡೀ ಒಂದು ಸ್ಟಾರ್ ಕಾಸ್ಟಲ್ಲಿ ನಾನೇ ನಮ್ಮ ಸಿನಿಮಾಗೆ ಲಾಸ್ಟಾಗಿ ಜಾಯ್ನ್ ಆದೆ. ಅದು ತುಂಬ ಇಂಟ್ರೆಸ್ಟಿಂಗ್ ಕಥೆ ಇದೆ, ಹೇಳ್ಬೋದಲ್ವಾ?
ಸರ್ 2 ದಿನ ಆಯಿತು ಶೂಟಿಂಗ್ಗೆ. ದಟ್ಸ್ ವೆನ್ ಐ ಜಾಯಿನ್ ದ ಫಿಲ್ಮ್ ಟೀಮ್. ನನಗೆ ಗೊತ್ತಿರಲಿಲ್ಲ ನಾಳಿದ್ದು ಶೂಟು, ನಾಳೆ ನಾನು ಹೋಗ್ತೀನೋ ಇಲ್ವೋ, ಸಿನಿಮಾ ಮಾಡ್ತೀನೋ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಅಗೇನ್ ನಿಮ್ಗೆ ತುಂಬ ಬಿ ಪಿ ಹೈ ಐ ಡೋಂಟ್ ನೋ ಆಗಿತ್ತು ಅಂತ ಕೇಳಿದ್ದೆ. ಆ ಟೆನ್ಷನಲ್ಲಿ ಈ ರೋಲ್ ಪ್ಲೇ ಮಾಡೋರು ಬರ್ತಾರಾ ಇಲ್ವಾ, ಯಾರು ಬರ್ತಾರೆ ಅಂತ ನಿಮ್ಗೆ ಟೆನ್ಷನ್ ಆಗಿತ್ತಂತೆ. ತುಂಬ ಟೆನ್ಷನ್ ಕೊಟ್ಟೆ ಸರ್ ನಿಮಗೆ ಶೂಟಿಂಗಿಗೆ ಮುಂಚೆ. ಬಟ್ ನಂಗೆ ತುಂಬ ಖುಷಿ ಇದೆ ನಾನು ಈ ಸಿನಿಮಾ ಮಾಡಿದೆ ಅಂತ. ಅಫ್ಕೋರ್ಸ್ ತುಂಬ ಒಳ್ಳೆ ಟೀಮು ಆ್ಯಂಡ್ ತುಂಬ ಪ್ಯಾಷನೇಟ್ ಆಗಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಇವತ್ತು ಮೀಟ್ ಮಾಡ್ತಾ ಇದ್ದೀನಿ, ಎಲ್ಲ ಪ್ರೊಡ್ಯೂಸರ್ಸ್ಗೆ ಇವತ್ತು ನೋಡ್ತಾ ಇದ್ದೀನಿ. ಖುಷಿ ಆಯಿತು. ಥ್ಯಾಂಕ್ ಯು ಸರ್, ಎವ್ರಿಬಡಿ ಥ್ಯಾಂಕ್ ಯು. ಅಷ್ಟು ಪ್ಯಾಷನ್ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಬಂದಿದ್ದಾರೆ. ಒಂದು ರೆಗ್ಯುಲರ್ ಆಗಿ ಸಿನಿಮಾ ಮಾಡೋರು ಪ್ರೊಡಕ್ಷನ್ ಹೌಸು ಅಫ್ಕೋರ್ಸ್ ಮಾಡ್ತಾ ಇರ್ತಾರೆ, ದಟ್ ಈಸ್ ದೇರ್ ಬಿಸ್ನೆಸ್. ಬಟ್ ಆಚೆಯಿಂದ ಬಂದು ಪ್ಯಾಷನೇಟ್ ಇಟ್ಕೊಂಡು ಮಾಡೋದು, ರಿಯಲಿ ರೆಸ್ಪೆಕ್ಟ್ ಆಲ್ ಆಫ್ ಯು. ಆ್ಯಂಡ್ ಅಫ್ಕೋರ್ಸ್ ನನಗೆ ಇನ್ನೊಂದೇನೆಂದರೆ ರವಿ ಸರ್ ಈಸ್ ದ ಲೀಡ್ ಅಂತ ಗೊತ್ತಾದ್ಮೇಲೆ ಭಯ ಆಯಿತು ಆಬ್ವಿಯಸ್ಲಿ. ಯಾಕೆ ಭಯ ಅಂದರೆ ಸರ್ ನಿಮ್ಮ ಬಗ್ಗೆ ಒಂದು ರೂಮರ್ ಇದೆ ಆಚೆ. ತುಂಬ ಸ್ಟ್ರೇಟ್ ಫಾರ್ವರ್ಡು ಇದನ್ನ ಹಾಗೆ ಹೇಳ್ಬಿಡ್ತಾರೆ. ಹಿ ಈಸ್ ವೆರಿ ಲೈಕ್ ಹಿ ಜಸ್ಟ್ ಸೇಸ್ ಎನಿಥಿಂಗ್ ಅಂತ. ತುಂಬ ಭಯ ಪಡಿಸ್ಕೊಂಡು ದೇ ಸ್ಕೇರ್ಡ್ ಮಿ ಅ ಲಾಟ್ ಬಿಫೋರ್ ಕಮಿಂಗ್ ಟು ದ ಶೂಟ್. ಬಟ್ ಶೂಟಿಂಗ್ ಬಂದಾದ್ಮೇಲೆ ನನಗೆ ಗೊತ್ತಾಯಿತು ವಾಟ್ ಅ ಟೆಡಿ ಬೇರ್ ಈಸ್ ಅಂತ. ನೋ ವಾಟ್ ಐ ಮೀನ್ ಇಸ್ ನನಗೆ ಅವ್ರ ಬಗ್ಗೆ ಬೇರೆನೇ ಪರ್ಸೆಪ್ಷನ್ ಇಟ್ಕೊಂಡು ಬಂದಿದೆ. ಇದೆಲ್ಲ ನಿಮ್ಮ ಫಾಲ್ಟ್ ಆ್ಯಕ್ಚುಲಿ. ಯಾರ್ಯಾರು ಹೇಳಿದಿರ ನಿಮ್ಮ ಫಾಲ್ಟು. ರೆಡಿ ಬೇರ್ ಹೌದಾ? ಸೊ ನಿಜ ಹೇಳ್ತೀನಿ, ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ನನಗೆ ಖುಷಿ ಇದೆ, ನನ್ಗೆ ಇಷ್ಟು ಒಳ್ಳೆ ಆಪರ್ಚುನಿಟಿ. ಸಿನಿಮಾ ಅಫ್ಕೋರ್ಸ್ ಖುಷಿ ಇದೆ, ಬಟ್ ಸರ್ ಜೊತೆ ಒಂದೆರಡು ಮಾತಾಡೋಕ್ಕೆ ಚಾನ್ಸ್ ಸಿಕ್ತು. ಅವ್ರ ಜೊತೆ ಸರ್ ಲೈಟಿಂಗ್ ಮಾಡಬೇಕಾದ್ರೆ ಶಾರ್ಟ್ ಮಧ್ಯದಲ್ಲಿ ಅವ್ರು ಮಾತಾಡ್ತಾ ಇದ್ರು. ಅವ್ರ ಮಾತನ್ನು ಕೇಳೋದು, ಅವ್ರು ಹೇಳೋದು ನನಗೆ ಹಿ ಸೋ ಫಿಲಾಸಫಿಕಲ್, ಸೋ ಲವಿಂಗ್ ಆ್ಯಂಡ್ ಸೋ ಸ್ಟ್ರೇಟ್ ಫಾರ್ವರ್ಡ್. ಅದು ಅವ್ರ ಪರ್ಸ್ನಾಲಿಟಿ ಆ್ಯಂಡ್ ಐ ಮೀನ್ ಲವ್ ವಿತ್ ಹಿಸ್ ಪರ್ಸ್ನಾಲಿಟಿ. ಯಾಕೆಂದರೆ ನಾನು ಒಂದು ರೀತಿಲಿ ನಿಮ್ಮ ಥರನೇ, ಬಟ್ ನಾನು ತೋರಿಸ್ಕೊಡಲ್ಲ, ಅದು ಮೈಂಡಲ್ಲೇ ಹೇಳ್ಕೊಡ್ತೀನಿ. ಬಟ್ ನೀವು ಹೇಳ್ಬಿಡ್ತೀರಾ. ಬಟ್ ನೀವು ಹೇಳಿದ್ರೆ ನಗ್ತಾರೆ, ಎಲ್ಲರೂ ಖುಷಿ ಪಡ್ತಾರೆ. ಐ ಡೋಂಟ್ ಥಿಂಕ್ you guys will laugh if I am so straightforward, but I was happy to meet somebody as open as him. ನನಗನ್ನಿಸ್ತು ಸೂಪರ್ ಸ್ಟಾರ್ ರವಿಚಂದ್ರನ್ ಸರ್ಗಿಂತ ಐ ಫೆಲ್ಟ್ ಲೈಕ್ ಐ ಮೆಟ್ ಅ ಫ್ರೆಂಡ್. ಬಟ್ ದಟ್ ಇಸ್ ಆ ಇಡೀ ಕಾಂಟ್ರಿಬ್ಯೂಷನ್ ಫ್ರೆಂಡ್ ಅಂತ ನಾನೇನು ಹೇಳಬಹುದು, ಇಡೀ ಕಾಂಟ್ರಿಬ್ಯೂಷನ್ ಅವ್ರದ್ದೇ, ನಂದಲ್ಲ. ನಂಗೆ ಇನ್ನೂ ಭಯ ಇದೆ ಸರ್ ಜೊತೆ ಮಾತಾಡೋಕ್ಕೆ. ಬಟ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ನಿಮ್ಮ ಜೊತೆ ಇನ್ನೊಂದು ಸಿನಿಮಾ ಮಾಡಬೇಕು, ಯಾಕಂದರೆ ಇದರಲ್ಲಿ ತುಂಬ ಕಮ್ಮಿ ಸೀನ್ಸ್ ಇತ್ತು. ಅಂದ್ರೆ ಈ ಇಡೀ ಸಿನಿಮಾ ಇಸ್ ಅ ಕೋರ್ಟ್ ರೂಮ್ ಡ್ರಾಮಾ ಅಲ್ವಾ? ಹೌದು ಸರ್ ಜೊತೆ ಒಂದು ಸಣ್ಣ ಬಿಟ್ ಮಾತ್ರ ಇದೆ ಸಾಂಗ್ ನಂದು. ಒಂದಿದೆ. ಹೌದಾ? ಓಕೆ. ನೋ, ಬಟ್ ಸರ್ ಜೊತೆ ನಾನು ಇನ್ನೊಂದು ಸಿನಿಮಾ ಮಾಡಬೇಕು. ಇವಾಗ ಐ ಆಮ್ ಪುಟಿಂಗ್ ಇಟ್ ಔಟ್ ಇನ್ ದ ಓಪನ್. ಇನ್ನೂ ಜಾಸ್ತಿ ಸೀನ್ಸ್ ಇರಲಿ, ಇನ್ನೂ ಒಳ್ಳೆ ಕಥೆ ಇರಲಿ. ಅಫ್ಕೋರ್ಸ್ ನಾನು ಹೇಳ್ದಂಗೆ ಇದು ಕೋರ್ಟ್ ರೂಮ್ ಡ್ರಾಮಾ, ಲೀಗಲ್ ಥ್ರಿಲ್ಲರ್, ತುಂಬ ಒಳ್ಳೆ ಸಿನಿಮಾ. ತುಂಬ ಬೇರೆ ಬೇರೆ ಸ್ಟೋರಿ ಲೈನ್ಸ್ ಹೋಗುತ್ತೆ ಈ ಸಿನಿಮಾಲ್ಲಿ. ನಂದು ಸ್ಟೋರಿ ಲೈನ್ ಸರ್ ಜೊತೆ ಮನೆಯಲ್ಲಿ ಐ ಪ್ಲೇ ಸರ್ಸ್ ವೈಫ್ಸ್ ಕ್ಯಾರೆಕ್ಟರ್ ರೋಹಿಣಿ ಅಂತ, ಪ್ರೊಫೆಸರ್, ಕಾಲೇಜ್ ಪ್ರೊಫೆಸರ್ ಕೂಡ. ಖುಷಿ ಆಯಿತು. ತುಂಬ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಖುಷಿ ಆಯಿತು. ಎಲ್ಲರೂ ಇಲ್ಲಿ ಮೀಟ್ ಮಾಡಿದ್ದೀನಿ. ಸೀನ್ಸ್ ಇರೋ ಸೂರ್ಯ ಬಾಯ್ಲಿ ಬೇಡವಾ? ಸೂರ್ಯ ನನ್ನ ಫೇವ್ರೇಟು. ನನ್ನ ತಮ್ಮನ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾನೆ ಈ ಸಿನಿಮಾಲಿ. ಐ ಲವ್ ಹಿಮ್, ಅವ್ನಿಗೆ ಗೊತ್ತು. ಖುಷಿ ಆಯಿತು, ಇಡೀ ತಂಡದ ಜೊತೆ ಖುಷಿ ಆಯಿತು ಕೆಲಸ ಮಾಡಿ. 24th May ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಇಲ್ಲ, ಧನ್ಯವಾದಗಳು. ಸರ್ ಹೇಳ್ಬೋದಾ ಇವಾಗ? ನಾನು ಇನ್ನೊಂದು ಗುಟ್ಟು ಬಿಡ್ಬೋದಾ ಪ್ರೆಸ್ಗೆ? ಎಸ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ತುಂಬ ಸಂತೋಷ ಆಗ್ತಾ ಇದೆ. ಈ ದಿನ ನಾವು ಇಲ್ಲಿ ಬರ್ತೀವಿ, ಟ್ರೇಲರ್ ನೋಡ್ತೀವಿ, ಎಲ್ಲರನ್ನೂ ಮೀಟ್ ಮಾಡ್ತೀವಿ. ಇಷ್ಟು ಪ್ಲ್ಯಾಂಡಾಗಿ ಸರ್ ಮಾಡ್ತಾಯಿದ್ದಾರೆ ಗುರುರಾಜ್ ಸರು. ಇಟ್ಸ್ ಬಿನ್ ಅ ವಂಡರ್ಫುಲ್ ಜರ್ನಿ ಆ್ಯಕ್ಚುಲಿ. ಬಿಕಾಸ್ ಮೇಘನಾ ಸ್ಟಾರ್ಟ್ ದಿಸ್, ಐ ಮಸ್ಟ್ ಸೇ. ನಂಗೆ ಫಸ್ಟ್ ಆ್ಯಕ್ಚುಲಿ ಸರ್ದು ಉದ್ದೇಶ ಇದ್ದಿದ್ದು ಈ ಮೇಘನಂದು ರೋಲು. ಅದು ಹೇಗೆ ಚೇಂಜ್ ಮಾಡಿದ್ರೋ ರವಿ ಸರ್ ಏನಾದ್ರು ಹೇಳಿದ್ರು ಗೊತ್ತಿಲ್ಲ ನನಗೆ. ಸೊ ಆಮೇಲೆ ಸರ್ ಹೇಳಿದ್ರು ನಿಮ್ಗೆ ಇನ್ನೊಂದು, ವಿ ವುಡ್ ಲೈಕ್ ಯು ಟು ಡೂ ದ ಲಾಯರ್ ರೋಲ್ ಅಂತ. ಇವ್ರನ್ನ ಒಂದು 20 ವರ್ಷದಿಂದ ಒಂದು ಸಿನಿಮಾ ಕೇಳಿದ್ವಿ, ರವಿಚಂದ್ರನ್ ಜೊತೆನಾ ಅಂತ ಎಕ್ಸ್ಪ್ರೆಷನ್ ಕೊಟ್ಟವ್ರು ಇವರು.
ನನ್ನ ಹೆಂಡ್ತಿಗಿಂತ ಜಾಸ್ತಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದು ಇವರೇ. ನಾನು ಒಂದ್ಸರಿ ಹಿಂಗೆ ಅಂದರೆ ಸಾಕು ಓಡೋಗ್ಬಿಡ್ತಾರೆ ಅವರು. ಅವ್ರ ಪಾಪ ಅವರು ಡ್ಯಾನ್ಸ್ ಗೀಸ್ ಮಾಡ್ಕೊಂಡಿದ್ರು, ನಾನು ಮಾಡೋ ಡ್ಯಾನ್ಸೇ ಬೇರೆ. ಅದಕ್ಕೆಲ್ಲ ಸೂಟ್ ಆಗ್ತಾರೆ ಅವರು ಪಾಪ. ಬಟ್ ನೀವು ತೆಗೆದ ಮೇಲೆ ಗೊತ್ತಾಯ್ತು ಅವರೇ ಸೂಟ್ ಆಗಿರೋರು. ನೀವು 4 ಜನ ಹೆಂಡ್ತಿರು ಕೊಟ್ಟರು ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ನೀವು. ಎನಿವೇ, ಸೊ ಈ ಪಾತ್ರ ಕೇಳಿದ್ಮೇಲೆ ನಂಗೆ ತುಂಬಾ ಖುಷಿ ಆಯಿತು. ಈ ಮುಹೂರ್ತ ಟೈಮಿಂದ ನಾನು ಇಲ್ಲಿದ್ದೀನಿ. ಸೊ ನಮಗೆ ಸರ್, ಗುರುರಾಜ್ ಸರ್ ಮೂವಿ ಅವ್ರು ತೆಗಿತಾ ಇದ್ದಾರೆ ಅಂತ ಅನ್ಸಲ್ಲ, ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮೂವಿ ಮಾಡ್ತಾ ಇದ್ದೀವಿ ಅಂತ ನಂಗೆ ಒಂದು ಆ ಭಾವನೆ ಖಂಡಿತ ಬರ್ದಿದೆ. ಬಿಕಾಸ್ ಫ್ರಮ್ ದ ಬಿಗಿನಿಂಗ್ ಐ ಬಿನ್ ಹಿಯರ್. ಆ್ಯಂಡ್ ಆಫ್ಕೋರ್ಸ್ ಎಲ್ಲರೂ ಸರ್ ಬಗ್ಗೆ ಯಾವಾಗಲೂ ಮಾತಾಡ್ತಾರೆ. ಇವ್ರು ಹೇಳ್ದಂಗೆ ನಂಗೆ ಸ್ವಲ್ಪ ಹೆದರಿಕೆನೇ ಇತ್ತು ರವಿಚಂದ್ರನ್ ಸರ್ ಜೊತೆ ಮಾಡೋಕ್ಕೆ. ಯಾಕಂದರೆ ಅವ್ರು ಹೇಳಿದ 20 ವರ್ಷದ ಕತೆ ಆವಾಗಲೇ ಬೇರೆ. ಇವಾಗ ನಾನು ಅವ್ರು ಯಾವ ಥರ ಇರ್ತಾರೋ ಆಮೇಲೆ ನಂಗೆ ಗೊತ್ತಿರಲಿಲ್ಲ ರಿಯಲಿ. ಬಟ್ ನಾನು ಹೇಳಬೇಕು, ಬಂದಾಗ ತುಂಬ ಏನಂತಾರೆ, ಅವ್ರ ಜೋಕ್ಸ್ ಆಗಲಿ ನಮ್ಮನ್ನ ಒಂಥರ ಬೈದ್ರೂ ಅದು ಕಾಂಪ್ಲಿಮೆಂಟೇ. ಸೊ ಈ ಥರ ಎನ್ಕರೇಜ್ ಮಾಡಿ ಫಸ್ಟ್ ನಂಗೆ ಸರ್ ಏನು ಹೇಳಿದ್ದು, ಫಸ್ಟ್ ಸೀಟಲ್ಲೇ ನನಗೂ ಒಂಥರ ಎಷ್ಟು ಮಾತಾಡಿಸ್ಬೇಕು, ಕೆಲವ್ರಿಗೆ ತುಂಬ ಮಾತಾಡೋದು ಇಷ್ಟ ಇಲ್ಲ, ಆಮೇಲೆ ಸೈಡಲ್ಲಿ ಕೂತ್ಕೊಂಡ್ರೆ ಓ ಇದು ಸರಿಗಿಲ್ಲ ಅಂತಂತಾರೆ, ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಫಸ್ಟೇ ಸರ್ ಹೇಳಿದ್ದು ನನಗೆ, ಪರವಾಗಿಲ್ಲ ರೀ 20 ಟೇಕ್ ತೊಗೊಳ್ರಿ, ನಿಧಾನಕ್ಕೆ ಏನು ಹರಿ ಏನಿದೆ, ಇದು ಪುಟ್ ಟೇಕ್ ನಾನು ಎಂಜಾಯ್ ಆ್ಯಂಡ್ ಡೂ ಅಂದರು. ಸೊ ಆವಾಗಿದ್ದ ಐ ವಾಸ್ ವೆರಿ ಕೂಲ್. ಆ್ಯಂಡ್ ಆಫ್ಟರ್ ದ್ಯಾಟ್ ಆಫ್ಕೋರ್ಸ್ ನಮಗೆ ವಿ ವರ್ ವೇಟಿಂಗ್ ಫಾರ್ ದೋಸ್ ಜೆಮ್ಸ್ ನಮ್ಮ ಶೂಟಿಂಗಲ್ಲಿ. ಯಾಕೆಂದರೆ ಅವ್ರು ಸರ್ ಜೋಕ್ ಆಗಲಿ ಅಥವಾ ಯಾರಿಗಾರು ಪಾಪ ಹೊಸಬ್ರಂತೂ ಅವರು ಅಲ್ಲೇ ಬಿದ್ದೇ ಬಿಡ್ತಾರೆ. ನಾನು ನೋಡಿದೆ, ಅದು ಅನುಭವಿಸಿದ್ದೀನಿ. ಅಂದರೆ ನಾನಲ್ಲ, ಮಿಕ್ಕಿದ್ದ ಅವ್ರ ಜೊತೆ ಅಡ್ವೊಕೇಟ್ ಸರ್ ಎಲ್ಲ ಇರಲಿ, ತುಂಬ ಇನ್ಸ್ಟೆನ್ಸಸ್ ನನಗಂತೂ ಏನು ಸರ್ ಹಿಂಗೆ ಮಾತಾಡ್ಬಿಡ್ತಾರಲ್ಲ, ಅವ್ರು ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ಮುಖದ ಮೇಲೆ ಹಿಂಗೆ ಕೊಟ್ಬಿಡ್ತಾರೆ, ಬಟ್ ದೆನ್ ಅವರೇ ನಕ್ಬಿಡ್ತಾರೆ. ಎವ್ರಿಬಡಿ ನೋಸ್ ಇಟ್ಸ್ ಅ ಜೋಕ್. ಸೊ ಆ್ಯಕ್ಚುಲಿ ಇದೆಲ್ಲ ಯಾಕೆ ನಾವು ಹೇಳ್ತೀವಿ ಅಂದರೆ, ದರ್ಸ್ ಅ ಲಾಟ್ ಆಫ್, ಐ ಮಸ್ಟ್ ಸೇ ರಿಯಲಿ, I have seen a man of great humility, simplicity and a deep human being, because ಅವ್ರು ಎಷ್ಟು ಅನುಭವಗಳಿದೆ ಅವ್ರಿಗೆ, ಏರು ಪೇರು, ಅವ್ರ ಸಕ್ಸಸ್ಸು, ಫೇಲ್ಯೂರ್ಸು. His journey has been so rich that I really respect you, sir. That's what I would like to say. ಇಷ್ಟು ಟ್ಯಾಲೆಂಟ್ ಇದ್ದು ಅವ್ರು ಏನೇನು ಮಾಡಿಲ್ಲ. ಸೊ ನನಗೆ ಅದೆಲ್ಲ ತೋರಿಸ್ಕೊಳ್ದೆ ಅವ್ರು ಅಕಸ್ಮಾತ್ ಒಂದು ಜೋಕ್ ಮಾಡಿದ್ರು ಅದ್ರ ಹಿಂದೆ ಎಷ್ಟು ಅನುಭವ ಇದೆ ಅಂತ ನಂಗೆ ಗೊತ್ತಾಗ್ತಾ ಇತ್ತು. ದ ವೇ ಹಿ ವುಡ್ ಶೇರ್ ಹಿಸ್ ಲೈಫ್ ಎಕ್ಸ್ಪೀರಿಯನ್ಸಸ್. ಸೊ ಇಟ್ ಇಸ್ ಬಿನ್ ನನಗೆ ಒಂದು ತಮಾಷೆಯದೆಲ್ಲ ಒಂದು ಕಡೆ, ಎಲ್ಲ ಸೆಟ್ಟಲ್ಲಿ ಎಲ್ಲರೂ ಫ್ಯಾಮ್ಲಿ ಥರ ಇರಬೇಕು, ಅದೆಲ್ಲ ಒಂದು ಕಡೆ. ಆದರೆ ನಿಜವಾಗ್ಲೂ ಪ್ರಿವಿಲೇಜ್ ಟು ವರ್ಕ್ ಆ್ಯಂಡ್ ಲಿಸನ್ ಟು ಸರ್ಸ್ ಎಕ್ಸ್ಪೀರಿಯನ್ಸಸ್. ಮಧ್ಯ ನಮ್ಗೆ ಹೇಳೋರು. ಆ್ಯಂಡ್ ಅವ್ರು ಕರೆದು ನಂಗೆ ಒಂದ್ಸತಿ ಡೈಲಾಗ್ ಟೆನ್ಷನ್ ಇರೋದು, ಸರ್ ಹಾಗೆ ಕೂಲಾಗಿ ಕೇಳ್ಕೊಂಡು ಮಾಡಿಬಿಡ್ತಾರೆ. ನನಗೆ ಸ್ವಲ್ಪ ಟೆನ್ಷನ್ ರಾಣಿನೇ ಸ್ವಲ್ಪ ನಾನು. ಆದರೆ ಕರೆದು ಫನಿ ಆ್ಯನೆಕ್ಡೋಟ್ಸ್ ಹೇಳಿದು. ಒಂದೊಂದ್ಸತಿ ಸರ್ ನಮ್ಗೆ ಹೇಳಿ ಗೊತ್ತಾಗಲಿಲ್ಲ, ಸರ್ ಡೈಲಾಗ್ ಕಲ್ತ್ಕೋಬೇಕು ಅಂದರೆ ಅದಕ್ಕೂ ಬೈಯೋರು, ಏನು ಮೇಡಮ್ ನೀವು ನಿಧಾನ ರಿಲ್ಯಾಕ್ಸ್ ಮಾಡ್ಕೊಂಡು ಮಾಡಿ ಮೇಡಮ್ ಅಂತ. ಬಟ್ ತುಂಬ ಮಜವಾಗಿತ್ತು. ಆ್ಯಂಡ್ ಕಮಿಂಗ್ ಟು Gururaj sir, I would like to say, beginning in the so planned, so confident. ಇದು ಯಾಕೆ ಹೇಳ್ತೀನಿ ಅಂದರೆ, ಡೈರೆಕ್ಟರ್ ಸರ್ಗೆ ಆ ಥರ ಒಂದು ಕ್ಲಾರಿಟಿ ಇಲ್ಲದೆ ಇದ್ದರೆ, ಅಷ್ಟು ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಇದ್ದರೆ ನಮಗೆ ಪರ್ಫಾರ್ಮ್ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಸುಮಾರು ಕ್ವೆಶ್ಚನ್ಸ್ ಸರ್ ಕೇಳಿದ್ದೀನಿ. ಆ್ಯಂಡ್ ಅವ್ರು ಒಂದೊಂದು ನುವಾನ್ಸು ನಂಗೆ ಹೇಳಿ, ಬಿಕಾಸ್ ಈ ಕೋರ್ಟ್ ರೂಮ್ ಡ್ರಾಮಾ ಅಂದರೆ ನಮಗೂ ಗೊತ್ತಿಲ್ಲ, ಕೋರ್ಟಿಗೆ ಹೋಗಿಲ್ಲ, ಲಾಯರ್ಸ್ ಹೆಂಗಿರ್ತಾರೆ, ಈ ಲೀಗಲ್ ಪಾಯಿಂಟ್ಸ್ ಅಷ್ಟು ಗೊತ್ತಿಲ್ಲ ನಮಗೆ. ಬಟ್ ಸರು, ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೂವಿ ಶೂಟಿಂಗ್ ಮಾಡಿದಾಗ ಎಸ್ಪೆಷಲಿ ಐ ಥಿಂಕ್ ದ ಕೋರ್ಟ್ ರೂಮ್ ಸೀನ್ಸ್ ಎಲ್ಲ, ಅದಕ್ಕೆ ಸ್ವಲ್ಪ ಮುಂಚೆಗೆ ನಮ್ಮಮ್ಮ ಹುಷಾರಿರಲಿಲ್ಲ. ನಮ್ಮಮ್ಮಗೆ ನಮ್ಮ ಮನೆ ಬಿಟ್ಟು ಬರೋಕ್ಕೆ ಆಗ್ತಾ ಇರಲಿಲ್ಲ. ಸರು, ಸಂಪತ್ ಸರ್, ದೇ ವರ್ ಸೋ ಸೆನ್ಸಿಟಿವ್. ಬಿಕಾಸ್ ಐ ವಾಂಟೆಡ್, ನಂಗೆ ಆ ಲೀಗಲ್ ಕೋರ್ಟ್ ರೂಮ್ ಡ್ರಾಮಾ ಹೆಂಗೆ ಅನ್ಫೋಲ್ಡ್ ಆಗುತ್ತೆ ಅಂತ 2 ಸತಿ ನಾನು ಕೇಳಬೇಕಾಗಿತ್ತು, ಆ ಕರೆಕ್ಟ್ ಫ್ಲೋ ತಿಳ್ಕೊಳ್ಳೋಕ್ಕೆ. ಸರ್ ಮನೆಗೆ ಬಂದು ನನ್ನ ಜೊತೆ 3-4 ಗಂಟೆ ಕೂತು ಒಂದೊಂದು ಹೇಳಿ, ಆವಾಗಲೇ ನಂಗೆ ಐಡಿಯಾ ಬಂದಿದ್ದು ಕರೆಕ್ಟಾಗಿ ಹೇಗೆ ಕತೆ ಮುಂದುವರಿಯುತ್ತೆ ಅಂತ. ಬಿಕಾಸ್ ಈ ಸ್ಕ್ರೀನ್ ಪ್ಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಂದೊಂದು ಸೀನ್ ಆದಮೇಲೆ ಒಂದೊಂದು ಚೇಂಜ್ ಇರುತ್ತೆ. ಸೊ ಐ ರಿಯಲಿ ಥ್ಯಾಂಕ್ಸ್ ಸರ್. ಸೊ ಒಂದು ಆ್ಯಸ್ ಅ ಡಿರೆಕ್ಟರ್, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಸೋ ಸೆನ್ಸಿಟಿವ್, ನಂಗೆ ತುಂಬಾ ಬೆಂಬಲ ಆ
ಕಷ್ಟವಾದ ಟೈಮಲ್ಲಿ ಈ ತುಂಬಾ ಬೆಂಬಲ ಕೊಟ್ಟಿದ್ದಾರೆ. ದ ಹೋಲ್ ಪ್ರೊಡಕ್ಷನ್ ಹೌಸ್, ದ ಕ್ರೂ ಆ್ಯಂಡ್ ಮೈ ವಂಡರ್ಫುಲ್ ಕೋ ಆರ್ಟಿಸ್ಟ್ ಆಲ್ಸೋ. ಎಲ್ಲರೂ ಪದೇ ಪದೇ ಎಲ್ಲರ ಹೆಸ್ರಿಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ, ಬಟ್ ಓಕೆ, ಎನಿವೇ ಆಲ್ ಆಫ್ ದೆಮ್ ಹೇಳಬೇಕಾಗತ್ತೆ ಇವಾಗ. ಫ್ರಮ್ ರವಿಶಂಕರ್ ಟು ದಿಗಂತ್, ಧನ್ಯಾ ಆ್ಯಂಡ್ ಮೇಘ್ನಾ. ವಿ ಡಿಡ್ಂಟ್ ಶೇರ್ ಎನಿ ಸ್ಕ್ರೀನ್ ಸ್ಪೇಸ್, ಆಯ್ತಾ, ನೈದರ್ ವಿತ್ ಧನ್ಯಾ. ಇಲ್ಲೇ ಮೀಟ್ ಮಾಡ್ತಾರೆ, ಇಲ್ಲೇ ನಾವು ಮೀಟ್ ಮಾಡ್ತಾ ಇರೋದು ಯಾವಾಗಲೂ ಆ್ಯಕ್ಚುಲಿ. ಬಟ್ ಇಟ್ಸ್ ಬಿನ್ ಅ ವಂಡರ್ಫುಲ್ ಜರ್ನಿ. ಈ ಥರ ಪಾತ್ರ ನನಗೂ ನನ್ನ ಸುಮಾರು ತುಂಬ ಸಿನಿಮಾ ಏನು ಮಾಡಿಲ್ಲ, ನಾನು ಸುಮಾರು ಮಾಡಿದ್ದೀನಿ. ಈ ಥರ ಪಾತ್ರ ಕೊಡೋದು ಅಪರೂಪನೇ. ಟು ಬಿ ಅನ್ ಈಕ್ವಲ್ ಅಪೋನೆಂಟ್ ಟು ದ ಹೀರೋ, ಪ್ರೊಫೆಷ್ನಲಿ ಕ್ವಾಲಿಫೈಡ್. ಇನ್ನೊಂದು ಸರು ನಾನು ಡಾನ್ಸರ್ ಆಗಿರೋದ್ರಿಂದ ಅದನ್ನು ಚೂರು ತೊಗೊಂಡು ಬಂದಿದ್ದಾರೆ ಈ ಕ್ಯಾರೆಕ್ಟರಲ್ಲಿ. ಸೊ ಆನ್ ದ ಹೋಲ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಜಡ್ಜ್ಮೆಂಟ್. ಸೊ ಅವ್ರು ಹೇಳಿದಾಗೆ ಈ ಜಡ್ಜ್ಮೆಂಟ್ 24th ಆಗುತ್ತೆ. ಐ ಹೋಪ್ ವಿ ಕಮ್ ಔಟ್ ಆ್ಯಸ್ ಟ್ರೂ ವಿನ್ನರ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಸಪೋರ್ಟ್. ಥ್ಯಾಂಕ್ ಯು. ಇಲ್ಲಾಂದ್ರೆ ಹತ್ರ ಬನ್ನಿ, ಅವ್ರು ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ. ಅದು ಹಾಕಪ್ಪ, ಇದೇನು ಗ್ರೀನ್ ಹಾಕ್ಬಿಟ್ಟೆ ನೀನು. ಇಲ್ಲಿ ನೋಡಿ, ಕರೆಕ್ಟಾಗಿ ಪ್ರೊಡ್ಯೂಸರ್ಗಳು ಎಷ್ಟು ಜನ ಇದ್ದಾರೆ ಇಲ್ಲಿ, ಅಷ್ಟು ಜನ ಪ್ರೊಡ್ಯೂಸರ್ಸ್ ಥರನೇ ಇದ್ದಾರೆ. ನಾನೊಬ್ಬ ಮಾತ್ರ ಗುರು ರಾಜ್ ಮೇಲೆ ಹಿಂಗೆ ಗುರು ಆಗ್ತಾ ಇದ್ದೆ ಇಡೀ ಸಿನಿಮಾ. ನಾನು ದಿಗಂತ್ ಹಿಂಗೆ ನನ್ನನ್ನೇನು ಮಾಡಿಬಿಟ್ಟಿದ್ದೀರ ನೋಡಿ. ಇವ್ರು ನೋಡಿ, ನನಗೊಂದು ಸಾಂಗ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ದೇವರು. ಧನ್ಯ ಮಾತ್ರ ಮಧ್ಯ ಬಂದು ನನಗಾದ್ರೆ ಸಾಂಗ್ ಕೊಡಿ ಅಂತೇಳಿ ಕಿತ್ಕೊಂಡು. ಇವ್ರು ನೋಡಿ, ಈಗ ಮಾಡ್ತೀನಿ ಸರ್ ನಾನು ನೀವು ಹೇಳ್ದಂಗೆ ಸಾಂಗು, ನಿಮ್ಮ ಜೊತೆ ರೆಡಿ ಅಂತ ಹೇಳ್ತಿದ್ದಾರೆ ಅವರು. ಇವ್ರೊಂಥರ ಸಂಪತ್ತರ ಆಚೆನೆ ನಿಂತ್ಕೊಂಡು ಡೈರೆಕ್ಟ್ರನ್ನ ಹಿಂದೆಯಿಂದ ಡೈರೆಕ್ಟ್ ಮಾಡ್ತಿದ್ದವು ನಾವು. ಹಂಗೆ ನೋಡಿ ಅವ್ರ ಎಕ್ಸ್ಪ್ರೆಷನ್ ಅದೇ ಇಲ್ಲ ಕಾಣಿಸ್ಬಿಡ್ತಲ್ಲ ನಿಮ್ಮ ಸಿನಿಮಾ ಜಡ್ಜ್ಮೆಂಟ್. ಈ ಜಡ್ಜ್ಮೆಂಟ್ ಅನ್ನೋದು ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಆಫ್ ಲೈಫ್. ತುಂಬ ಇಂಪಾರ್ಟೆಂಟ್. ಎನಿಥಿಂಗ್ ನಾವೇನು ಜಡ್ಜ್ಮೆಂಟ್ ತೊಗೋತೀವಿ, ಯಾವುದೇ ವಿಷಯ ಆದರೂ ಸರಿ, ಯಾವುದೇ ಸಿನಿಮಾ ಆದರೂ ಸರಿ, ಲೈಫಲ್ಲಾಗಿರ್ಬೋದು, ಲವ್ವಲ್ಲಾಗಿರ್ಬೋದು, ಎಂಥ ವಿಷಯ ಆದರೂ ಆ ಜಡ್ಜ್ಮೆಂಟ್ ಅನ್ನೋ ಪದ ಮೇಲೆ ಕಂಪ್ಲೀಟ್ ನಿಂತ್ಕೊಳ್ಳೋದು, ಇಡೀ ಜೀವನ ನಿಂತ್ಕೊಳ್ಳೋದು ದ ಜಡ್ಜ್ಮೆಂಟ್ ಯು ಟೇಕ್ ಅಂತ. ಸೊ ಹೌ ಡಿಡ್ ದಿಸ್ ಜಡ್ಜ್ಮೆಂಟ್ ಸ್ಟಾರ್ಟ್? ಇದೆಲ್ಲ ಸ್ಟಾರ್ಟ್ ಆಗಿದ್ದು ಶಿವಗೌಡಯಿಂದ. ಅವನೇ ಕರ್ಕೊಂಬಂದಿದ್ದು. ನಾನು ಯಾವಾಗಲೂ ಹೇಳ್ತೀನಲ್ಲ, ನನಗೆ ಶಿವ ಹೆಂಗೋ ಒಂದು ರೂಪದಲ್ಲಿ ಯಾರನ್ನೋ ಕರ್ಕೊಂಬರ್ತಾನೆ ಅಂತ, ಹಂಗೆ ಗುರುರಾಜ್ ಅವರು ಶಿವಗೌಡ ಕರ್ಕೊಂಬಂದಿದ್ದು. ದಟ್ ಈಸ್ ವೆರಿ ಡೆಸ್ಟಿನಿ ಸ್ಟಾರ್ಟ್ಸ್ ಅಂತ. ಇವ್ರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ, ಅಂದರೆ ಒಂದು ಗಿಲ್ಟ್ ಅಂತ. ಆ ಥರ ಸಿನಿಮಾ ಶುರುವಾಗಿ ದ ಗಿಲ್ಟ್ ಅಂತ ಟೈಟ್ಲು ಇಟ್ವಿ. ಆಮೇಲೆ ಹೋದ್ರು ಜಡ್ಜ್ಮೆಂಟ್ ಅಂತ ಟೈಟ್ಲ್ ಇಟ್ಕೊಂಬಂದರು. ಅಂದರೆ ನಾನು ಕೊಟ್ಟಿದ್ದ ಟೈಟ್ಲು ಬೇಡ ಅಂತ ಅವ್ರಿಗೆ. ಅವ್ರ ತಲೆಯಲ್ಲಿ ಏನೋ ನಾನು ಅಂದ್ಕೊಂಡಂಗೆ ಸಿನಿಮಾ ಆಗಬೇಕು, ನಾನೇ ಗುರು ಇಲ್ಲಿ, ನಾನೇ ರಾಜ ಇಲ್ಲಿ, ಇವನು ಯಾವ ರವಿಚಂದ್ರನ್ ಅಂತ ಅವ್ರ ತಲೆಯಲ್ಲಿ. ಸೊ ಅಲ್ಲಿಂದ ಶುರು ಆಗಿತ್ತು ಜಡ್ಜ್ಮೆಂಟು. ಕರೆಕ್ಟಾ? ಕತೆ ಅದೇ ತಾನೆ ರೀ. ಸರಿ, ಓಕೆ, ಇವಾಗ ಜಡ್ಜ್ಮೆಂಟ್ ನಿಮ್ಮದೇ ತಾನೆ ಟೈಟ್ಲು. ಎದೆ ತಟ್ಕೊಂಡು ನಿಂತ್ಕೊಂಡು ನನ್ನದೇ ಟೈಟ್ಲು ಅಂತ ಹೇಳಿದ್ದೀರಾ ಅಲ್ವಾ? ನೀವೇ ಕಳಿಸಿದ್ದೀರಾ. ಬಟ್ ಜಡ್ಜ್ಮೆಂಟ್ ನಿಮ್ಮದು ಅಲ್ಲ, ಪುಟ್ಕೋಸಿ ನಮ್ಮದು ಅಲ್ಲ. ಆ ಜನ ಕೊಡೋ ಜಡ್ಜ್ಮೆಂಟೇ ಫೈನಲ್ಲು. ಕರೆಕ್ಟಾ? ನಮ್ಮದು ನಿಮ್ದು ಏನು ಜಡ್ಜ್ಮೆಂಟ್ ನಡೆಯಲ್ಲ. ಅವ್ನು ತೀರ್ಪು ಅವನೇನು ಕೊಡ್ತಾನೆ ಅದೇ ಜಡ್ಜ್ಮೆಂಟ್ ಆಗೋದು ಫೈನಲಾಗಿ. ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಈಗೆಲ್ಲ ಇಲ್ಲಿರೋರೆಲ್ಲ ಹೇಳಿದ್ರು, ಎಲ್ಲರೂ ನನ್ನ ಕಂಡ್ರೆ ಖುಷಿ ಆಯಿತು ಅಂತ. ಅರೇ, ನನಗೂ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅಷ್ಟೇ ಖುಷಿ ರೀ. ನಿಮ್ಗಳ ಜೊತೆ ನಿಮ್ಮನ್ನೆಲ್ಲ ಸಿನಿಮಾದಲ್ಲಿ ಈ ಥರ ಬಂದಾಗೆಲ್ಲ ನಮಗೂ ಖುಷಿ. ಇವ್ರನ್ನೆಲ್ಲ ಭೇಟಿ ಮಾಡಿರಲ್ಲ ನಾವು. ಯಾಕಂದ್ರೆ ನಮ್ಮನ್ನು ಸೈಡಲ್ಲಿ ತಳ್ಳಿಬಿಟ್ಟಿದ್ರು. ರವಿಚಂದ್ರನ್ ಅಂದರೆ ಭಯ, ರವಿಚಂದ್ರನ್ ಅಂದರೆ ಹಿಂಗೆ, ರವಿಚಂದ್ರನ್ ಹಂಗೆ ಎಲ್ಲ ಹೇಳಿ ಇವ್ರುಗಳಿಗೆಲ್ಲ ಇವ್ರದ್ದೇ ಒಂದು ಕಲ್ಪನೆ, ಇವರೇ ಒಂದು ಲೋಕದಲ್ಲಿದ್ದಾರೆ ಎಲ್ಲರೂ. ನಾನು ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮ್ರಾ ಬಂದು ಮುಂದೆ ನಿಂತರೆ ಅದರಷ್ಟು ಪ್ರೀತಿಸೋದು ಯಾವುದೂ ಪ್ರೀತಿಸೋದಿಲ್ಲ ನಾನು. ಅಲ್ಲಿ ಯಾರು ಬಂದರೂ ಹಂಗೆ ಇರ್ತೀನಿ ನಾನು. ಏನು ಲೀಲಾಜಾಲವಾಗಿದ್ದೆ ಅಂದರೆ ಅವ್ರು ಕೊಡ್ತಿದ್ದ ಡೈಲಾಗ್ಗಳು ಹಂಗಿತ್ತು. ನಾನು ಬದಲಾಯಿಸಂಗಿರಲಿಲ್ಲ, ಬದಲಾಯಿಸಕ್ಕೆ ಬಿಡೋದಿಲ್ಲ. ಮುಚ್ಕೊಂಡು ಮಾತಾಡ್ರಿ ಇದನ್ನೇ ಅನ್ನೋ ಥರ ಹಿಂದೆ ಕೂತ್ಕೊಂಡು ಅದನ್ನೇ ಮಾತಾಡೋಕ್ಕೆ ಹೇಳಯ್ಯ ಅಂತ ಹೇಳೋರು. ನನಗೆ ಹೆಂಗೆ ಅದು ಬರೋದಿಲ್ಲ ಬಾಯಲ್ಲಿ ನನಗೆ. ಹತ್ತತ್ರ ಅವ್ರು 108 ಕೇಸ್ ಹೇಳಿಸಿದ್ದಾರೆ ನನ್ನ ಕೈಲಿ. ಅವ್ರು ಹೇಳಿದ್ರಲ್ಲ, ಅವ್ರ ರೈಟ್ರು, ಅವ್ರ ಹೆಸರು ವಾಸುದೇವನ. ಅಯ್ಯೋ, ನನ್ನ ಜೀವನದಲ್ಲಿ ನಡೆದಿರೋ 2 ಕೇಸೇ ನೆನಪಿಲ್ಲ ನನಗೆ. ಇವ್ರು ಯಾವ ಕೇಸ್ಗಳು ಡೆಲ್ಲಿಯಲ್ಲಿ ಅದು ನಡೀತಂತೆ. ಕೊನೆಗೆ ಜಡ್ಜ್ಗೂ ಹೇಳೋದು, ಕೇಳ್ರಿ ಜಡ್ಜ್ ಈ ಕೇಸ್ ತಗೊಳ್ರಿ, ರೆಫರ್ ಮಾಡಿರಿ ಅಂತ ಜಡ್ಜ್ಗಳಿಗೂ ಮುಗ್ದಾಕ್ಬಿಟ್ಟಿದ್ದೀನಿ ನಾನು ಸಿನಿಮಾದಲ್ಲಿ. ಆ ರೇಂಜ್ ಕೇಸ್ಗಳು. ಅಷ್ಟು ನಾಲೆಜಬಲ್ ಅವ್ರು, ಅಷ್ಟು ತಿಳ್ಕೊಂಡಿದ್ದಾರೆ, ಅಷ್ಟು ವಿಷಯನ ಹೇಳಿಸ್ಬೇಕು ಅನ್ನೋದು ಅವರಲ್ಲಿ ಒಂದು ಉದ್ದೇಶ. ಏನಂದರೆ ನೀವು ಹೇಳ್ಬೇಕು ಸರ್,
ಈ ವಿಷಯಗಳು ನೀವು ಹೇಳಬೇಕು, ನಿಮ್ಮ ಬಾಯರ ಒಳ್ಳೆ ವಿಷಯಗಳು ಹೇಳಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂದರು. ಆಯಿತು, ನಾನು ನಿಮಗೆ ಅದನ್ನು ಹೇಳಿದ್ದೀನಿ ಅಂತ ಅನಿಸುತ್ತೆ, ನೀವು ಅಂದ್ಕೊಂಡ್ರೆ ತಲುಪಿದ್ದೀನಿ ಅಂತ ಅನಿಸುತ್ತೆ. ಸೊ ದಟ್ ಈಸ್ ಮೈ ಜಾಬ್ ಆ್ಯಂಡ್ ಐ ಲವ್ಡ್ ವರ್ಕಿಂಗ್ ವಿತ್ ಆಲ್ ಯು ಪೀಪಲ್. ಐ ಆಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. 1 ವರ್ಷ ತೊಗೊಂಡ್ರಿ ಅಲ್ವಾ? 1 ವರ್ಷ ನಮ್ಮಿಂದ ಅಲ್ಲ, ನಿಮ್ಮಿಂದ ಅಂತ ಹೇಳ್ಬಿಡಿ ಸ್ಟೇಜಲ್ಲಿ ಅಲ್ವಾ? ಹಾಂ, ನೀವೇ ತೊಗೊಂಡಿದ್ದು, ನಿಮ್ಮದೇ ಜಡ್ಜ್ಮೆಂಟು, ಡಿಲೇ ನಿಮ್ಮದೇ, ಎಲ್ಲ ನಿಮ್ಮದೇ. ನಾವು ಬರೀ 30 ದಿವಸ ಆ್ಯಕ್ಟ್ ಮಾಡಿದ್ದೀವಿ, ನೀವು ಹೇಳಿದ ದಿವಸ ಬಂದಿದ್ದೀವಿ, ಹೋಗಿದ್ದೀವಿ. 12 ಸಾವಿರ ಕೋರ್ಟಲ್ಲೇ ಹುಡ್ಚಾಡಿದ್ದೀರ ನನ್ನ, ಕರೆಕ್ಟಾ? ಎಲ್ಲಿ ಬಿಡ್ರಿ ನನ್ನನ್ನು? ಒಂದೇ ಕೋರ್ಟು, ಒಂದೇ ಶರ್ಟ್, ಬಡ್ಜೆಟ್ ಉಳಿಸ್ಕೊಂಡ್ರಿ. ಹಾಂ, ಎಷ್ಟು ಮೋಸ ಮಾಡಿದ್ರಿ, ಎಷ್ಟು ಸುಳ್ಳು ಹೇಳಿದ್ರಿ. ಒಂದು ಹಾಡು ಕೊಡ್ತೀನಿ ಅಂದ್ರಿ, ಕೊಡಲಿಲ್ಲ. ಮಾಡಿರೋ ಹಾಡನ್ನು ಕಿತ್ತಾಕ್ಬಿಟ್ರಿ. ಆ ದಾಸರು ಅದಕ್ಕೆ ಬೇರೆ ಒಂದು ರೆಡ್ ಲೈಟ್ ಹಾಕ್ಬಿಟ್ಟು ರೆಡ್ ಲೈಟ್ ಇರೋದು ತೆಗ್ದಂಗೆ ಸಾಂಗ್ ತೆಗೆದುಬಿಟ್ಟು ಕೊನೆಗೆ ನೀವೇ ಚೆನ್ನಾಗಿಲ್ಲ ಅಂದ್ರಿ. ನಾನು ಸ್ಪಾಟಲ್ಲಿ ಹೇಳಿದೆ ಚೆನ್ನಾಗಿಲ್ಲ ಸರ್ ಈ ರೆಡ್ ಲೈಟನ್ನು, ನೀವು ಕೇಳಲಿಲ್ಲ, ಕೊನೆಗೆ ತೆಗೆದಾಕ್ಬಿಟ್ರಿ ಅದನ್ನು. ಈ ಸಿನಿಮಾ ಕತೆ ಸಿಂಪಲ್ ಇದು ನೋಡಿ. ಅವ್ನು ನೋಡಿ ಎಷ್ಟು ಅಪ್ಪಾವಿ ಥರ ಕೂತವನೆ, ಅಲ್ವೇ ಅಲ್ಲ ಅಂತ ಅನ್ಸುತ್ತಲ್ವ ನಮಗೆ? ಅದೇ ಕತೆ. ಅವನು ನೋಡಿದ ತಕ್ಷಣ ಅವ್ನು ಒಳ್ಳೆಯವನು ಅಂತ ಅನ್ಸೋದಿಲ್ಲ ಜೀವನದಲ್ಲಿ ಯಾವತ್ತು. ಈ ನನ್ನ ಮಗ ಸರಿ ಇಲ್ವಲ್ಲ, ಇವನು ಏನೋ ಸರಿ ಇಲ್ಲ ಇವನಲ್ಲಿ ಅಂತ ಅನ್ನಿಸ್ತಾನೆ ಇರುತ್ತೆ. ಅದನ್ನೇ ತೊಗೊಳೋ ಸಿನಿಮಾದಲ್ಲಿ ನಾನು ಅವನ್ನ ತೊಗೊಂಡೋಗಿ ಒಳಗಾಕ್ಬಿಡ್ತೀನಿ. ಆಮೇಲೆ ಗೊತ್ತಾಗುತ್ತೆ ಇವನು ಪಾಪ ಒಳ್ಳೆಯವನು ಅಂತ. ಆಮೇಲೆ ಬಿಡ್ಸೋಕೆ ಒದ್ದಾಡ್ತೀನಿ ಸಿನಿಮಾದಲ್ಲಿ. ಕರೆಕ್ಟಾ? ಹೇಳ್ಬೋದಾ ಕತೆ? ಸಾಕು, ಜಾಸ್ತಿ ಬೇಡ. ನೀವೇ ಎಷ್ಟು ಹೇಳಿದಿರಿ ನೀವು ಸಿನಿಮಾದಲ್ಲಿ? ಎಲ್ಲ ಕಡೆ ನೀವೇ ಕಾಲ ಮೇಲೆ ಕಾಲ ಹಾಕೊಂಡು ಕೂತಿದ್ರೆ, ಬಿಟ್ಟಿದ್ರೆ ನನ್ನ ಪಾತ್ರ ನೀವೇ ಮಾಡ್ತಿದ್ರಿ ಅಲ್ವಾ? ಆ ಮಧ್ಯದಲ್ಲಿ ಬೇರೆ ಏನೋ ಬಂದು ಏನೋ ಮಾಡಿ ಹಿಂಗಂದ್ರಿ. ಟಿ ವಿ ಪೂರ್ತಿ ಆ್ಯಂಕರ್ಸ್ಗಳ ಕೆಲಸನೇ ಇಲ್ವಲ್ರಿ, ಎಲ್ಲ ನೀವೇ ಮಾಡಿದ್ದೀರಾ ಅಲ್ವಾ? ಬನ್ನಿ, ಕಮ್ ಸಿಟ್ ಹಿಯರ್, ಸ್ಟಾರ್ಟ್ ಯುವರ್ ಇಂಟರ್ವ್ಯೂ. ಚೇರ್ ಕೊಡ್ರ, ಮೈಕ್ ಕೊಡ್ರ ಫಸ್ಟು. ನೀವು ಬೇಕಾಗಿ ಇಲ್ಲಿ ಮಾತ್ರ ಉಂಟಾಕಿ ಇಟ್ಕೊಂಡ್ರಿ. ಪಾಪ ನಾನು ನೋಡ್ರೆ ಭಯ ಭಯ ಅಂತಾರೆ. ಈಗ ಎಲ್ವೋಯ್ತು ಭಯ? ನೋಡೋಣ, ಹೇಳಿ ಕೇಳಿ, ಪ್ರಶ್ನೆ ಕೇಳಿ. ಅಲ್ಲ, ನೀವು ಪ್ರಶ್ನೆ ಕೇಳಿ ಸರ್. ನನಗೇನು ಟೆನ್ಷನ್ ಆಗಿ ನಾನು ಯಾರು ಏನು ಕೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಲಕ್ಷ್ಮಿ ಮೇಡಮ್ ಹೇಳಿದ್ದು, ಮೇಘನಾ ಅವ್ರು ಹೇಳಿದ್ದು, ಧನ್ಯ ಹೇಳಿದ್ದು ಅದು ನಿಜ. ನನಗೂ ತುಂಬ ಧನ್ಯ ಹೇಳಿಲ್ಲ ಪಾಪ. ಧನ್ಯ ನನ್ನ ನೋಡಿದ್ರೆ ಭಯನೂ ಇಲ್ಲ, ಏನೂ ಇಲ್ಲ ಪಾಪ. ಹೇಳಿದ್ದಾರೆ. ಧನ್ಯ ಏನು ಎದುರ್ಲಿಲ್ಲ, ಯಾವತ್ತು ಎದುರ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ, ಹೇಳಿದ್ದಾರೆ. ಆ ದಿಗಂತ ನನ್ನ ಮಗ ಎದುರಲ್ಲ, ನನ್ನ ಅವರಿಬ್ರು ಎದುರ್ಲಿಲ್ಲ, ಏನಿಲ್ಲ, ಆರಾಮಾಗಿ. ಹೌದ್ರ ಆ ರೂಪ ಯಾರು? ರೂಪಾಯಲ್ಲಿ ಇಡೀ ಸಿನಿಮಾ ನಿಮ್ಮ ನಂಬಲ್ಲ ರೀ. ಆ ರೂಪ, ಈ ರೂಪ ಯಾವಲ್ರಿ ಅವ್ರ ರೂಪ? ಕರ್ಸ್ರಿ ಸರ್ ನೋಡೋಣ. ನೀವು ಕೊನೆಯವ್ರಿಗೂ ನೋಡಿಲ್ಲ ಸಿನಿಮಾದಲ್ಲಿ. ಇಡೀ ಕೇಸಲ್ಲಿ 1000 ಸರಿ ರೂಪ 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 ಅಂತ ಹೇಳಿದ್ರು. ಕೊನೆಗೆ ಫೇಸ್ಬುಕ್ಕಲ್ಲಿ ಇವ್ನು ಯಾರೋ ತೋರಿಸಿದ್ರು ರೂಪ. ಓ ಇವರೇ ರೂಪ ಅಂತ ಹೋಗಿ ಸುಮ್ಮನೆ ಆಗ್ಬಿಟ್ಟೆ ನಾನು. ಎಷ್ಟು ರೂಪ ಇವ್ರು ತೋರಿಸಿದ್ದು, ಕೊನೆಗೂ ನನಗೆ ತೋರಿಸ್ಲಿಲ್ಲ ಇವರು. ಅದು ಯಾರು ರೂಪ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಹಾಂ ಹೇಳಿ. ಇಲ್ಲ, ನಾನು ಹೇಳೋದು ಭಾಳ ಸಿಂಪಲ್ ಆಗಿ ರವಿ ಸರ್ ಬಗ್ಗೆ ನನಗೂ ರೀ ಜಡ್ಜ್ಮೆಂಟ್ ಬಗ್ಗೆ ಹೇಳ್ರಿ. ಜಡ್ಜ್ಮೆಂಟ್ ಇಲ್ಲ, ರವಿ ಸರ್ ಇಲ್ಲಿರೋ ಅಷ್ಟು ಜನಕ್ಕೆ ರವಿಚಂದ್ರನ್ ಬಗ್ಗೆ ಗೊತ್ತಾ ಗೊತ್ತಿಲ್ವಾ? ಬಿಡ್ರಿ, ಮತ್ತೆ ನನ್ನ ಬಗ್ಗೆ ಎಷ್ಟು ಮಾತಾಡ. ಸಿನಿಮಾ ಹೇಳ್ರಿ, ನಿಮ್ಮ ಜಡ್ಜ್ಮೆಂಟ್ ಬಗ್ಗೆ ಹೇಳಿ. ಸರಿ, ಲಾಭ ಬಂದರೆ ನಮ್ಗೆ ಎಷ್ಟು ಕೊಡ್ತೀರಾ? ಲಾಭ ಎಷ್ಟು ಬರುತ್ತೆ ಅಂತ? 400 ಕೋಟಿ ಬರುತ್ತೆ. ಅಮೃತಾಂಬ ಹಾಸ್ಪಿಟಲ್ 400 ಕೋಟಿ ಬಂದಿದೆ. ಸಿನಿಮಾನೇ ಸುಳ್ಳು, ಅಪ್ಪ ಪ್ರಚಾರ ಮಾಡೋದನ್ನ ಕರೆಕ್ಟು ಅಂತ ನೀವೇ ಹೇಳಿದ್ದೀರಾ. ಹೇಳಿ ಇವಾಗ ಅದಕ್ಕೆಲ್ಲ ಉತ್ತರ ಕೊಡಿ. ಸುಮ್ಮನೆ ಟಿವಿ ಮುಂದೆ ಮಾತಾಡೋದಲ್ಲ, ಎಲ್ಲದಕ್ಕೂ ಉತ್ತರ ಕೊಡಬೇಕು. ಪ್ರಶ್ನೆ ಕೇಳಿ. ಏನಿಲ್ಲ, ಈಗ ನಿಮ್ಮ ಲೈಫ್ ಹೇಗೆ ಪ್ರಜ್ವಲಿಸ್ತಾ ಇದೆ ಹೇಳಿ. ಇದೇ ಥರಾನೇ ಇರ್ತಿತ್ತು ಶೂಟಿಂಗ್, ಇದೇ ಥರಾನೇ ಇರ್ತಿತ್ತು ಶೂಟಿಂಗ್, ಹಿಂಗೆ ಇರ್ತಿತ್ತು. ಎಲ್ರದ್ದು ನಮ್ದು ರಿಯಾಕ್ಷನ್ಸ್ ಇದೇ ಇರ್ತಿತ್ತು. ಎಷ್ಟೋ ಸರ್ತಿ ಹೋಗಿ ನಾನು ಮಾನಿಟ್ರ್ ಹಿಂದೆನೋ ಕ್ಯಾಮ್ರಾ ಹಿಂದೆನೋ ಕೂತು ನಕ್ಕು ಅದನ್ನು ಮತ್ತೆ ಮೂಡಿಗೆ ಬರೋಷ್ಟೊಳಗಡೆ ನನಗೆ ಸುಸ್ತಾಗಿ ಹೋಗಿರೋದು. ಪ್ರಾಬ್ಲಮ್ ಆಗ್ತಿದ್ದು ಒಂದೇ, ಇವ್ರು ಕಟ್ ಹೇಳ್ತಾನೆ ಇರಲಿ. ನನಗೆ ಡೈಲಾಗ್ ಮುಗಿದೋಯ್ತು, ಇವ್ರು ಕಟ್ ಹೇಳಲ್ಲ. ಸೊ ಅಲ್ಲಿಂದ ಕಂಟಿನ್ಯೂಸ್ ನಂದೇ ಒಂದು ವರ್ಷ ಸ್ಟಾರ್ಟ್ ಆಗ್ಬಿಡೋದು. ಆ ಎದುರುಗಡೆ ಇರೋರು ಕಡ 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 ಅಂತ ನಡ್ಬಿಡೋರು, ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಹೇಳ್ರಿ, ನೀವಾದ್ರೆ ಎತ್ತೇಳ್ರಿ, ಮೇಲೆ ಹೇಳ್ರಿ ಡೈಲಾಗ್. ಸೊ ಇದೇ ಥರದ್ದು ಫನ್ ಒಳಗೇನೆ ಒಂದು ಮನುಷ್ಯನ ಪ್ರಾಯಶ್ಚಿತ್ತದ ಬಗ್ಗೆ ಈ ಕಥೆ ಇದೆ. ಅದು ಏನಂದರೆ, ನಾವು ತಿಳಿದೋ ಒಂದು ತಪ್ಪು ಮಾಡ್ತೀವಿ. ನಮ್ದು ಯಾವುದೋ ಒಂದು ಕಾಲಘಟ್ಟದೊಳಗೆ ಜೀವನದೊಳಗೆ ಒಂದು ಆದಾಗ, ಮೊದಲೇದು ಆ ತಪ್ಪನ್ನು ಯಾರಾದರೂ ಹೇಳಿದಾಗ ಆ ತಪ್ಪನ್ನು ಒಪ್ಕೊಳ್ಳೋದು ಒಂದಾದ್ರೆ, ತಪ್ಪು ಸರಿಪಡಿಸ್ಕೊಳ್ಳೋದು ಇನ್ನೊಂದು. ಸೊ ಈ ಸಿನಿಮಾದೊಳಗೆ ತಪ್ಪನ್ನು ಸರಿಪಡಿಸ್ಕೊಳ್ಳುವಂಥ ವ್ಯಕ್ತಿ ಹೊರಟಾಗ ಅವನಿಗೆ ಆಗುವಂಥ ಯಾವುದೇ
ಆಬ್ಸ್ಟೆಕಲ್ಸ್, ಸಂಕಷ್ಟಗಳು ಬರುವಂಥದ್ದು ಕಥೆ ಇದು. ಇದು ರವಿಚಂದ್ರನ್ ಸರ್ಗಂತಲೇ ಬರೆದಿರೋಂಥ ಒಂದು ಕಥೆ. ಯಾಕಂದರೆ ಅವ್ರನ್ನ ನಾನು ಎಲ್ಲರ ಥರ ಕೋರ್ಟಲ್ಲಿ ಅವ್ರು ವಾದ ಮಾಡೋದು, ಅವ್ರ ಸ್ಟೈಲು, ಅವರು ಮಾತಾಡೋ ಶೈಲಿ, ಅದನ್ನು ಬಳಸ್ಕೊಳ್ಳುವಂಥ ಒಂದು ಸಶಕ್ತ ಕಥೆ ನಾನು ಬರೆದಿದ್ದೀನಿ ಅನ್ನಿಸ್ತು. ವಾಸುದೇವ ಮೂರ್ತಿಯವರು ಅದಕ್ಕೆ ತಕ್ಕಂಗೆ ನಮಗೆ ರಿಸರ್ಚ್ ಮಾಡಿ ಕೊಟ್ಕೊಂಡು ಹೋದರು. ಜಡ್ಜ್ಮೆಂಟು ನನ್ನ ಪ್ರಕಾರ ನಾನು I can confidently say that we have an excellent cinema on hand. It's going to be I can say that. It's going to be a hit. It's going to be a hit. ಕನ್ನಡ ಪ್ರೇಕ್ಷಕರು ಭಾಳ ಖುಷಿಯಿಂದ ಇದನ್ನು ಸ್ವೀಕಾರ ಮಾಡ್ತಾರೆ. ರವಿ ಸರ್ದನ್ನು ಇದರೊಳಗೆ ಅವ್ರು ಒಪ್ಕೋತಾರೆ. ಯಾಕಂದ್ರೆ ಯುದ್ಧಕಾಂಡ ಮಾಡಿದಾಗ ಆ ಯುದ್ಧಕಾಂಡದ್ದು ಒಂದು ಆಕ್ರೋಶ, ಹೊರಗೆ ಕಾಣಿಸುವಂಥ ಆಕ್ರೋಶ, ಕಣ್ಣೊಳಗಿನ ಕೆಂಪು, ಆ ಧ್ವನಿಯೊಳಗಿನ ಇದು, ಅದನ್ನೆಲ್ಲ ಇಲ್ಲಿ ಮಾಗಿದ ರೂಪದೊಳಗೆ ಕೊಟ್ಟಾರ. ಅದೇ ಆಕ್ರೋಶ, ಅದೇ ಗತ್ತು, ಅದೇ ಶೈಲಿ, ಆದರೆ ಮಾಗಿದ ರೂಪದೊಳಗೆ ಕೊಟ್ಟಾರ. ಇದು ಹೊಸ ಥರದ ರವಿಚಂದ್ರನ್ ಸಿನಿಮಾ ಅಂದ್ಕೊಂಡು ನಾನು ಅದನ್ನು ಪ್ರೆಸೆಂಟ್ ಮಾಡಿದ್ದೀನಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ನನ್ನ ಎಲ್ಲ ನಟನಾ ವರ್ಗ, ನಟಿಸಿದವರು. ನನಗೆಲ್ರಿಗೂ ನಾನು ಹೊಸಬ, ಅವರೆಲ್ಲರೂ ಕಂಪೇರ್ ಮಾಡಿದ್ರೆ ನಾನು ಭಾಳ ಹೊಸಬ. ಫಸ್ಟ್ ಟೈಮ್ ನನ್ನಂಥ ಹೊಸಬಿಗೆ ನೀವು ಅವಕಾಶ ಕೊಟ್ರಿ ನಿಮ್ಮ ಜೊತೆ ಕೆಲಸ ಮಾಡಲಿಕ್ಕೆ. ಸೊ ಅಗೇನ್ ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್, ಥ್ಯಾಂಕ್ಫುಲ್ ಟು ಆಲ್ ಯು ಗೈಸ್, ರಿಯಲಿ ಥ್ಯಾಂಕ್ಸ್. ದೇ ಸಪೋರ್ಟೆಡ್ ಮಿ ಅ ಲಾಟ್. ನಾನು 6 ಜನ ಒಂದು ನಿಮಿಷ ಇರ್ರಿ, ನಾನು ಕೆಳಗೆ ಹೋಗ್ತೀನಿ, ಮಾತಾಡ್ರಿ ಒಂದು ಅರ್ಧ ಗಂಟೆ. ಸರ್ ಇಲ್ಲ ಅರ್ಧ ಗಂಟೆ ನಾನು ಮಾತಾಡೋಕ್ಕಾಗಲ್ಲ. ಹಾಂ ಸರಿ. ಸೊ ಇಲ್ಲ ಹಾಂ. ಸೊ ಇಲ್ಲಿ ನನಗೆ ಆಗಿದ್ದು 6 ಜನ ಡೈರೆಕ್ಟರ್ಸ್ ಇದ್ದರು, ಇನ್ಕ್ಲೂಡಿಂಗ್ ರವಿ ಸರ್. ಸೊ 6 ಜನ ಡೈರೆಕ್ಟರ್ಸನ್ನ ನಾನು ಡೈರೆಕ್ಟ್ ಮಾಡೋ ಥರದ್ದು ಪರಿಸ್ಥಿತಿ ಇತ್ತು ನನಗೆ. ಐ ಆಮ್ ಥ್ಯಾಂಕ್ಫುಲ್. ಎಲ್ಲ ಡೈರೆಕ್ಟರ್ಸು ಆರಾಮವಾಗಿ ನನ್ನನ್ನು ಒಂದು ಯಾವುದೇ ಹೇಳಿದ್ದನ್ನು ಅಥವಾ ಮಾತಾಡಿದ್ದನ್ನು ಅಥವಾ ನಾವು ಅವರಿಗೆ ಕೊಟ್ಟಿರೋ ಸಲಹೆ ಸೂಚನೆಗಳನ್ನು ತೊಗೊಂಡು ಅದನ್ನು ಇಂಪ್ರೂವೈಸ್ ಮಾಡಿ ಅದನ್ನು ಮತ್ತೊಂದು ಬೇರೆ ಲೆವೆಲಿಗೆ ತೊಗೊಂಡೋಗಿ ಮಾಡಿದರು. ನನಗೆ ಇನ್ನೊಂದು ಸರ್ಪ್ರೈಸ್ ಏನಂದರೆ ದಿಗಂತ್. ಆ್ಯಕ್ಚುಲಿ ಹಿ ಈಸ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ಐ ಹ್ಯಾವ್ ವರ್ಕ್ ವಿತ್. Digant, really, I mean, I hope the makers will really appreciate his effort and his new talent of fighting and dancing. Wonderfully action, tumba chanagi madidare. Excellent work. I hope he comes out as a new action hero for the Kannada industry. ಆಮೇಲೆ ರಂಗಾಯಣ ರಘು ಸರ್, ನನಗೆ ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ರಂಗಾಯಣ ರಘು ಸರು. ದೊಡ್ಡ ಇವರೆಲ್ಲ ಇದ್ದಾರೆ. ನಮ್ಮ ಫೇವ್ರೇಟ್ ರವಿಶಂಕರ್ ಗೌಡರು ಇದ್ದಾರೆ. ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ಸರ್. ಯು ಬ್ರಿಂಗ್ ಇನ್ ಒಂದು ಹೊಸ ಎನರ್ಜಿ ನೀವು ತೊಗೊಂಬರ್ತೀರಿ. ಸೊ ಎನಿವೆ, ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಆವಾಗಲೇ ಹೇಳ್ದಂಗೆ ಒಂಥರ ಗೌರಿಶಂಕರ ಶಿಖರ ಹತ್ತಿ ನಿಂತ ಅನುಭವ ನನಗಾಗ್ತಾ ಇದೆ. ಖುಷಿ ಮತ್ತು ಸಂಭ್ರಮ. ನನಗೆ ಮೇ 24 ವಿ ಆರ್ ರಿಲೀಸಿಂಗ್ ಆಲ್ ಓವರ್ ಇಂಡಿಯಾ. I also thank Pankaj sir for helping me in distribution. Thank you, sir. Thank you. ಏನಂದ್ರಿ ಸರ್? ನಾನು ಸಿನಿಮಾ ಅಂತರೂ ಸರ್ ಇಟ್ ವರ್ಕ್ಸ್, ಅದು ಹಿಟ್ ಆಗ್ತದೆ. ಈಗಿನ ಕಾಲಘಟ್ಟದೊಳಗೆ ಯಾರೋ ಒಬ್ಬರು ಮುಂದೆ ಹೋಗಿ ನಾವು ನಮ್ಮ ಸಿನಿಮಾ ಮೇಲೆ ನಂಬಿಕೆ ಇಟ್ಕೊಂಡು ಬಿಡುಗಡೆ ಮಾಡಬೇಕು. ಬಿಸ್ನೆಸ್ಸಿಂದು ನನಗೆ ಇದು ಇಲ್ಲ, ಆ ಥರದ್ದು ಇದು ಇಲ್ಲ. ಐ ಆಮ್ ಸೇಫ್ ಸರ್. We are safe. It is going to be a very good experience. Audience ನಮ್ಮನ್ನು ಒಪ್ಕೋತಾರ ಅನ್ನೋ ಕಾನ್ಫಿಡೆನ್ಸ್ ನನಗದ ಸರ್. ಹೌದು, ಹಾಂ, ಅದು ಸರ್ ಇದನ್ನು ಮಾಡಿದ್ರು. ಬಟ್ ಸಿನಿಮಾದಲ್ಲಿ ನಾನು ಪ್ರಯತ್ನ ಪಟ್ಟೆ ಅದನ್ನು ಹಾಡು ಅವ್ರಿಗೋಸ್ಕರ ನಾವು ಭಾಳ ಪ್ರೀತಿಯಿಂದ ನಾವು ರೆಕಾರ್ಡು ಮಾಡಿದ್ವಿ. ಒಂದಿಷ್ಟು ಪೋರ್ಷನ್ಸು ಶೂಟು ಮಾಡಿದ್ವಿ. ಬಟ್ ಆಮೇಲೆ ಅದು ಪೇಸು, ಆ ಥ್ರಿಲ್ಲಿಂಗ್ ಎಲಿಮೆಂಟ್ಸು, ಹಾಡು ಎಲ್ಲೋ ಮಧ್ಯೆ ಅಡ್ಡ ಬರ್ಬೋದು ಅನ್ನೋ ಒಂದೇ ಉದ್ದೇಶಕ್ಕೆ. ಇನ್ನೊಂದು ಏನಾಗ್ತದೆ, ರವಿ ಸರ್ಗೆ ನಾ ಹಾಡು ಕೊಟ್ಟಿಲ್ಲ ಅಂತ ನಮ್ಮ ಪ್ರೊಡ್ಯೂಸರ್ಸ್ ನಮ್ಮನ್ನು ಮಧ್ಯೆ ನಿಲ್ಲಿಸ್ಬಿಟ್ಟಿದ್ರು. ನೀವು ಹಾಡು ಹಾಕಲೇಬೇಕು ಅಂತೇಳಿ. ಹಾಡು ಹಾಕಲೇಬೇಕು ಅಂತ ಹೇಳಿದರು. ಆಮೇಲೆ ರವಿ ಸರೇ ಹೇಳಿದ್ರು, ಇದು ಈ ಥರ
ಪೇಸಲ್ಲಿ ಹೋಗ್ತಾ ಇರೋದಕ್ಕೆ ಮತ್ತೆ ಹಾರ್ಡ್ ಹಾಕಿ ಅದನ್ನು ಮಾಡಬೇಡಿ ಅಂತ ಇಟ್ಸ್ ಅ ಥ್ರಿಲ್ಲಿಂಗ್, ಲೆಟ್ ಇಟ್ ಬಿ ಥ್ರಿಲ್ಲಿಂಗ್ ಎಲಿಮೆಂಟ್ ಅಂತ ಹೇಳಿದರು. ಹಾಗಾಗಿ ಅದು ಸಾಂಗ್ ಹಿಂದುಳ್ಕೊಂಡು. ಐ ಆಮ್ ಸಾರಿ ಮೇಘನಾ ಅಬೌಟ್ ದ್ಯಾಟ್. ಯಾ ಶೋಸ್ ಲುಕ್ ಸರ್, ಅವರಿಗೆ ಹೀರೋ ಆ್ಯಸ್ ಅ ಹೀರೋಯಿನ್ ಸೋ ಲುಕಿಂಗ್ ಫಾರ್ವರ್ಡ್ ಫಾರ್ ದ್ಯಾಟ್. ಮತ್ತು ಇನ್ನೊಂದು ನಮ್ಮ ಪ್ರೊಡ್ಯೂಸರ್ಸಿಗೆ ಭಾಳ ಆಸೆ ಇತ್ತು ರವಿ ಸರ್ಗೆ ವಿದೌಟ್ ಸಾಂಗ್ ನಾವು ಸಿನಿಮಾ ಮಾಡ್ತೀವಿ ಅಂತೇಳಿ. ಯಾ, ಬಟ್ ದಟ್ಸ್ ಇಟ್. ದಿಸ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ರವಿಚಂದ್ರನ್ ಸರ್. ಯು ವಿಲ್ ಸಿ ಆನ್ ಮೂವಿ. ಡೆಲ್ಲಿ, ಗುಡ್ಗಾಂವ್, ಗೋವಾ, ಮಹಾರಾಷ್ಟ್ರ, ತಮಿಳ್ನಾಡು, ತೆಲುಗು, ಆಂಧ್ರ ಪ್ರದೇಶ, ತೆಲುಗು ಅಂದರೆ ಸಾರಿ ಎಲ್ಲ ಇದನ್ನ ಕನ್ನಡ ಭಾಷೆಯಲ್ಲೇ ಇದೆ. ನಮ್ಮ ಪ್ರೊಡ್ಯೂಸರ್ಸು ಮತ್ತು ನನಗೂ ಇದನ್ನು ಕನ್ನಡದಲ್ಲೇ ನಾವು ಹೋಗಬೇಕು. ನಮಗೆ ಸುಮಾರು ಸಲಹೆಗಳು ಬಂದು ಇದನ್ನು ಡಬ್ ಮಾಡಿರಿ ಅಥವಾ ಬೇರೆ ಭಾಷೆಗೆ ತೊಗೊಂಡೋಗ್ರಿ, ಪ್ಯಾನ್ ಇಂಡಿಯಾ ಮಾಡಿರಿ, ಅದೆಲ್ಲ ಬಂತು. ಬಟ್ ನಮ್ಮ ಕಥೆ ಮೇಲೆ ಮತ್ತು ನಮ್ಮ ಸಿನಿಮಾದ ಮೇಲೆ ಎಷ್ಟು ನಂಬಿಕೆ ಇದೆ ಅಂದರೆ ಮೊದಲು ನಾವು ಕನ್ನಡದೊಳಗೆ ಗೆದ್ದು ತೋರಿಸೋಣ, ಆಮೇಲೆ ಬೇಕಿದ್ರೆ ಅದು ಬೇರೆ ಭಾಷೆಗೆ ಹೋಗ್ಬೋದು. ಏನಂದ್ರಿ? ಥಿಯೇಟರು ಬಹುಶಃ ಮೋರ್ ದ್ಯಾನ್ 150 ಅಥವಾ 200 ಅನ್ಕೋತೀನಿ. ಎಸ್ ಸರ್? ಹಾಂ, ಮೋರ್ ದ್ಯಾನ್. ಪಂಕಜ್ ಸರ್ ಅವತ್ತು ರಿಲೀಸ್ ದಿವಸದ ಏನು ಪ್ರೆಸ್ ನೋಟ್ನಾಗ ಹೇಳ್ತಾರೆ ಎಷ್ಟು ಥಿಯೇಟರ್ಸ್. ಇಟ್ಸ್ ಗೋಯಿಂಗ್ ಟು ಬಿ ಅ ಬಿಗ್ ರಿಲೀಸ್, ವೆರಿ ಬಿಗ್ ರಿಲೀಸ್. ಬೇರೆ ಬೇರೆ ಭಾಷೆನಲ್ಲಿ, ಐ ಮೀನ್ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಇದರಲ್ಲಿ. ಎಸ್ ಸರ್, ಸರಿ, ಕ್ವಶನ್ಸ್ ಆಯ್ತು ಅನ್ಕೋತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸರಿ, ಇದೀಗ ಇಡೀ